ವಿಷ್ಣೋಸ್ತು ಪುರುಷಾಖ್ಯಾನಿ ತ್ರೀಣಿ ರೂಪಾಣ್ಯತೋ ವಿದುಃ ಪ್ರಥಮಂ ತು ಮಹತ್ಸೃಷ್ಟೃ ದ್ವಿತೀಯಂ ತ್ವಂಡ ಸಂಸ್ಥಿತಂ ತೃತೀಯಂ ದೇಹಿನಾಂ ದೇಹೇ ತ್ರೀಣಿ ಜ್ಞಾತ್ವಾ ವಿಮುಚ್ಯತೆ. ವಿಷ್ಣುಪತ್ನಿ ಮಹಾಮಾಯೇ ಮಹಾಪುರುಷಲಕ್ಷಣೆ ಪ್ರಿಯೇಥಾ ಮೇ ಮಹಾಭಾಗೆ ಲೋಕಮಾತರ ನಮೋಸ್ತುತೆ. ತಥೋ ಭಾನಾತ್ಮಕೆ ಯಸ್ಮಾದಥವಾಪಿ ಜಗದ್ಭೃತೇಃ ಭರತೋ ವಾಯುರುದ್ದಿಷ್ಟಃ ಭಾರತೀ ತತ್ಸರಸ್ವತಿ. ಶ್ರೀ ಗುರುಭ್ಯೋ ನಮಃ. ಭಾಗವತದ 11ನೇ ಸ್ಕಂಧದ ಪ್ರವಚನ ಮಾಲೆಯಲ್ಲಿ ಇವತ್ತು ನಾವು ನೋಡಬೇಕಾದದ್ದು 4ನೆಯ ಸ್ಕಂಧವನ್ನು. ಕಳೆದ ದಿವಸ 3ನೇ ಸ್ಕಂಧ ಮುಕ್ತಾಯ ಕಂಡಾಗ ಗುರುವಿನ ಮಹತ್ವ, ಒಟ್ಟಾಗಿ ಜ್ಞಾನದ ಮಹತ್ವ, ಗುರುವನ್ನ ಸ್ವೀಕಾರ ಮಾಡುವಾಗ ಶಿಷ್ಯನು ಗುರುವನ್ನು ಸಾಕಷ್ಟು ಪರೀಕ್ಷೆ ಮಾಡಬೇಕು, ಶಿಷ್ಯನು ಕೂಡ ಗುರುವನ್ನ ಪರೀಕ್ಷೆ ಮಾಡಬೇಕು. ಹೀಗೆ ಪರಸ್ಪರ ಪರೀಕ್ಷೆಯ ಬಳಿಕವೇ ಅವರು ಪರಸ್ಪರರನ್ನು ಸ್ವೀಕರಿಸಬೇಕು ಅನ್ನುವ ಸಂಗತಿಗಳನ್ನೆಲ್ಲ ನೋಡಿದ್ವಿ. ಸಾಮಾನ್ಯವಾಗಿ ಬರುವ ಒಂದು ಪ್ರಶ್ನೆ, ಶಿಷ್ಯರಾದವರು ತಾವು ಅಜ್ಞಾನದಲ್ಲಿರ್ತಾರೆ, ಅಂಥವರು ಆ ಗುರುಗಳನ್ನು ಹೇಗೆ ಪರೀಕ್ಷೆ ಮಾಡೋದು ಅಂತ ಒಂದು ಸಾಮಾನ್ಯವಾಗಿ ಬರ್ಬೋದಾದ ಪ್ರಶ್ನೆ. ಅದಕ್ಕೆ ಉತ್ತರ ಏನು ಅಂತಂದ್ರೆ, ನಮ್ಮ ಸಾಮಾನ್ಯ ಜ್ಞಾನದಿಂದ ನಮಗೆ ಇರುವಂತಹ ಜನರಲ್ ನಾಲೆಜಿನ ಮೂಲಕ ಆ ಗುರುವಿನ ಅರ್ಹತೆಯನ್ನ, ಗುರುವಿನ ವ್ಯಕ್ತಿತ್ವವನ್ನು ನಾವು ಪರೀಕ್ಷಿಸಬೇಕಷ್ಟೇ. ಒಂದ್ ಯಾವುದೋ ಊರಿಗೆ ಬಂದಾಗ, ಹೊಸದಾಗಿ ಒಂದು ಊರಿಗೆ ಬಂದಾಗ, ಅಥವಾ ಇದ್ದ ಊರಿನಲ್ಲೇ ಒಬ್ಬ ತಂತ್ರಜ್ಞನನ್ನ ನಾವು ಆಯ್ಕೊಳ್ಬೇಕಾಯ್ತು ಯಾವುದೋ ಕೆಲಸಕ್ಕಾಗಿ, ಒಬ್ಬ ವೈದ್ಯನನ್ನ ಆಯ್ಕೆ ಮಾಡ್ಕೊಳ್ಳುವಂತ ಪ್ರಸಂಗ ಬಂತು. ನಮ್ಮ ಇದ್ದ ಜನರಲ್ ನಾಲೆಜಿನ ಮೂಲಕ ಯಾವನೋ ಒಬ್ಬ ಉತ್ತಮ ತಂತ್ರಜ್ಞಾನ, ಇದ್ದರಲ್ಲೇ ಒಬ್ಬ ಉತ್ತಮನಾದ ತಂತ್ರಜ್ಞ, ಉತ್ತಮನಾದಂತಹ ವೈದ್ಯ ವಿಜ್ಞಾನಿ, ಅವ್ರನ್ನ ಆಯ್ಕೆ ಮಾಡ್ಕೋತೀವಿ. ಹಾಗೆ ವಕೀಲರನ್ನ ಆಯ್ಕೆ ಮಾಡ್ಕೋತೀವಿ. ಇದೆಲ್ಲ ಹೇಗೆ ಜನರಲ್ ನಾಲೆಜ್ನಿಂದ ಸಾಧ್ಯ ಆಗ್ತದೋ ಹಾಗೆ ಗುರುವಿನ ಆಯ್ಕೆಯು ಕೂಡ ಜನರಲ್ ನಾಲೆಜ್ನಿಂದ ಸಾಧ್ಯ ಆಗಬೇಕು. ಇಷ್ಟೇ ಅದಕ್ಕೆ ಸಾಮಾನ್ಯವಾಗಿ ಉತ್ತರ. ಆದ್ರೆ ಒಂದು ಅಪಾಯ ಸಾಮಾನ್ಯವಾಗಿ ಏನು ಅಂತಂದ್ರೆ, ಒಬ್ಬ ವಕೀಲನ ಬಗ್ಗೆ ಆಗಲಿ, ತಂತ್ರಜ್ಞಾನಿ ಬಗ್ಗೆ ಆಗಲಿ, ವೈದ್ಯ ವಿಜ್ಞಾನಿಯ ಬಗ್ಗೆ ಆಗಲಿ ಮನುಷ್ಯನಿಗೆ ಯಾವುದೇ ಭಾವನಾತ್ಮಕ ಅಂಟಿರೋದಿಲ್ಲ. ಆದ್ರೆ ಗುರುವಿನ ಬಗ್ಗೆ ಅನೇಕ ಬಾರಿ ಭಾವನಾತ್ಮಕ ಅಂಟು ಇರೋದ್ರಿಂದಾಗಿ ಶಿಷ್ಯ ಅನೇಕ ಬಾರಿ ಹಾನಿಗೊಳಗಾಗ್ತಾನೆ, ಗುರು ಕೂಡ ಹಾನಿಗೊಳಗಾಗ್ತಾನೆ. ಇಂಥ ಯಾವುದೇ ಭ್ರಮೆಗಳನ್ನು ಇಟ್ಕೊಳ್ಳದೆ ಗುರುವನ್ನ ಶಿಷ್ಯನಾದವನು ಪರೀಕ್ಷೆ ಮಾಡಬೇಕು ಅಂತ ಅರ್ಥ. ಅದಕ್ಕೆ ಸಂಬಂಧಪಟ್ಟಂತೆ ತಂತ್ರಸಾರದಲ್ಲಿ ಮತ್ತೆ ಮಹಾಭಾರತದಲ್ಲಿ ಏನ್ ಮಾತುಗಳಿವೆ ಅಂತ ಅನ್ನೋದನ್ನು ಕೂಡ ಕಳೆದ ದಿವಸ ನಾವು ನೋಡಿದ್ವಿ. ಹಾಗೆ ಭಾಗವತ ತಾತ್ಪರ್ಯದಲ್ಲಿ ಏನು ವಿಷಯ ಪ್ರಸ್ತುತ ಆಗಿದೆ ಅನ್ನೋದನ್ನು ಕೂಡ ನೋಡಿದ್ವಿ. ಮಹಾಭಾರತವೇ ನಮ್ಮನ್ನು ಎಚ್ಚರಿಸುವಂತೆ ಈಗ ಕಲಿಯುಗದಲ್ಲೆಲ್ಲ, ಈಗ 5,000 ವರ್ಷದ ಹಿಂದೆನೆ ನಿತ್ಯ ಮೂರ್ಖೇಶು ಪಂಡಿತ ಅಂತ ಒಂದು ಮಾತಿದೆ. ಯಾವತ್ತು ಜನಸಾಮಾನ್ಯರ ಅಜ್ಞಾನವನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡು ಪಂಡಿತರಾದವರು ತಮ್ಮ ಬೇಳೆ ಬೇಯಿಸ್ಕೋತಾ ಇರ್ತಾರೆ, ತಮ್ಮ ಕೆಲಸಗಳನ್ನು ಮಾಡ್ತಿರ್ತಾರೆ ಅಂತ ಒಂದು 6 ಜನರ ಗುಂಪು ಹೇಳಿದ್ದಾರೆ. ಅದರಲ್ಲಿ ಈ ಪುರೋಹಿತರಾದವರು ಯಜಮಾನರನ್ನ ಶಾಂತಿ ಹೋಮ ಇತ್ಯಾದಿ ಯಾರು ಮಾಡಿಸ್ತಾ ಇರಬೇಕು ಅಂದ್ರೆ ಅವ್ರು ಬದುಕಿರ್ತಾರೆ. ರೋಗಿಗಳನ್ನ ವೈದ್ಯರು ಅವಲಂಬಿಸಿಕೊಂಡಿರ್ತಾರೆ ಅಂತ ಒಂದು 4-6 ಸಂಗತಿಗಳನ್ನು ಹೇಳ್ತಾರೆ. ಅದರಲ್ಲಿ ಕೊನೆಯದು ನಿತ್ಯ ಮೂರ್ಖೇಶು ಪಂಡಿತ. ಅದು ಈ ಕಲಿಯುಗದಲ್ಲಿ ಈಗ ಮಾತ್ರ ಅಲ್ಲ, ಯಾವ ಕಾಲಕ್ಕೂ ಅದು ಪ್ರಸ್ತುತ ಆಗುವಂತ ಮಾತೆ. ಅದರಿಂದ ಮೂರ್ಖರು ಅಂತಂದ್ರೆ ಅಜ್ಞಾನಿಗಳು, ದಡ್ಡರು ಅಂತ ಅರ್ಥ ಅಲ್ಲ. ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಪಾಮರರು ಅಂತ ಅರ್ಥ, ಲೇಮನ್ ಅಂತ ಅರ್ಥ. ಎಲ್ಲಾ ವಿಷಯಗಳು, ಎಲ್ಲಾ ಶಾಸ್ತ್ರಗಳು ಎಲ್ಲಾ ಜನರಿಗೂ ಗೊತ್ತಿರೋ ಸಾಧ್ಯ ಇಲ್ಲ. ಆದ್ರಿಂದ ಆ ಒಂದು ವಿಷಯದಲ್ಲಿ ನಿರ್ದಿಷ್ಟವಾದ ಜ್ಞಾನವನ್ನು ಪಡ್ಕೊಂಡಂತವ್ರು, ಅದಕ್ಕೆ ಸಂಬಂಧಪಟ್ಟಂತೆ ಯಾರು ಸಾಮಾನ್ಯರಾಗಿರ್ತಾರೆ, ಪಾಮರರಾಗಿರ್ತಾರೆ, ಅವರಿಗೆ ಏನೇನನ್ನು ಹೇಳಿ ದಾರಿ ತಪ್ಪಿಸುವಂತೆ. ಕೆಲವು ಬಾರಿ ಉದ್ದೇಶಪೂರ್ವಕವಾಗಿ ದಾರಿ ತಪ್ಪಿಸ್ತಾರೆ, ಕೆಲವು ಬಾರಿ ತಮಗೆ ಗೊತ್ತಿಲ್ಲದೆ, ದುರುದ್ದೇಶ ಇರ್ಲಿಕ್ಕಿಲ್ಲ, ತಮಗೆ ಗೊತ್ತಿಲ್ಲದೆ ದಾರಿ ತಪ್ಪಿಸ್ತಾರೆ. ಇಂತಹ ಎಲ್ಲಾ ಸಂದರ್ಭಗಳನ್ನು ತಿಳ್ಕೊಂಡು ಸಾಮಾನ್ಯ ಜ್ಞಾನದಿಂದ ಶಿಷ್ಯನಾದವನು ಗುರುವನ್ನ ಆಯ್ದುಕೊಳ್ಳಬೇಕು. ಅಷ್ಟೇ ಉತ್ತರ, ಅದಕ್ಕಿಂತ ಹೆಚ್ಚಿನ ಉತ್ತರ ಇಲ್ಲ. ಮತ್ತು ಇನ್ನೊಂದು ಭರವಸೆ ಏನು ಅಂತಂದ್ರೆ, ಅಲ್ಲಿ ನಮಗೆ ಈಗ ನಾವಿರುವ ಈಗಿನ ಹಂತದಲ್ಲಿ, ನಾವೀಗಿನ್ನೂ ಬಹಳ ಕೆಳಗಿನ ಹಂತದಲ್ಲಿ ಇದ್ದೇವೆ ಅಂತ ಇಟ್ಕೊಂಡ್ರೆ, ಈಗ ಆ ಗುರುವನ್ನು ಪರೀಕ್ಷೆ ಮಾಡುವಷ್ಟು ಶಕ್ತಿ ನಮಗೂ ಬಂದಿಲ್ಲದೆ ಇರಬಹುದು. ಆದ್ರೆ ಈ ನಾವು ಸಾಧನೆ ಹಂತದಲ್ಲಿ ಮುಂದೆ ಹೋದಾಗ ವಿಶೇಷಂಶ ವಿಧೋ ಅಂತ ಹಿಂದೆನೂ ಬಂದಿದೆ 5ನೇ ಸ್ಕಂಧದಲ್ಲಿ ಮೊದಲಾದ ಕಡೆ, ಇಲ್ಲೂ ಕೂಡ ಮುಂದೆ ಬರೋದಿದೆ. ಯಾಮ್ ಚಾನ್ಯಾಮ್ ಪ್ರತಿಷೇಧ್ ಗುರುಹು. ನಮಗೆ ನಮ್ಮ ಸಾಧನೆ ಮಾರ್ಗ ಯಾವುದು, ನಮ್ಮ ಶಿಷ್ಯನ ಸಾಧನೆ ಮಾರ್ಗ ಯಾವುದು, ಇವನು ಬ್ರಹ್ಮಚಾರಿಯಾಗಿ ಸಾಧನೆ ಮಾಡಬೇಕು, ಸನ್ಯಾಸಿಯಾಗಿ ಸಾಧನೆ ಮಾಡಬೇಕು, ಗೃಹಸ್ಥನಾಗಿ ಸಾಧನೆ ಮಾಡಬೇಕು, ಇದೊಂದು ವಿಷಯ. ಮತ್ತೆ ಅವನು ಯಾವ ಮೂರ್ತಿಯನ್ನ ಉಪಾಸನೆ ಮಾಡಬೇಕು ಆ ಶಿಷ್ಯ, ಇದೆಲ್ಲ ಅವನಿಗೆ ಗೊತ್ತಿರ್ತದೆ, ಗುರುವಾದವನಿಗೆ. ಆದ್ರಿಂದ ನಾವು ಗುರುವನ್ನು ಹೇಗೆ ಪರೀಕ್ಷೆ ಮಾಡಬೇಕು ಅನ್ನುವ ಪ್ರಶ್ನೆಗೆ ಉತ್ತರ ಏನು ಅಂತಂದ್ರೆ, ಇನ್ನೂ ಕೆಲವು ಲೆವೆಲ್ಗಳಿವೆ, ಇನ್ನೂ ಕೆಲವು ಹಂತಗಳಿವೆ. ಆ ಹಂತಗಳವರೆಗೆ ನಾವು ಏರಿ ಹೋದಾಗ ಅಂತ ಗುರುವು ಬರ್ತಾನೆ. ಅಲ್ಲಿಯವರೆಗೆ ನಾವು ಮಾಡಿದ ಪರೀಕ್ಷೆ ಪೂರ್ಣವಾಗ್ಲಿಕ್ಕಿಲ್ಲ.
ಆದ್ರೂ ಮಾಡಬಾರ್ದು ಅಂತಲ್ಲ, ಸಾಧ್ಯ ಆದಷ್ಟು ಆಲೋಚನೆ ಮಾಡಿ ಗುರುವನ್ನ ಆಶ್ರಯಿಸಬೇಕು. ಮತ್ತೆ ಸಾಧನೆಯ ಅನೇಕ ಮಜಲುಗಳನ್ನು ದಾಟಿ ದಾಟಿ ಮುಂದೆ ಮುಂದೆ ಹೋದಂತೆ ಅಂತ ಒಬ್ಬ ಶ್ರೇಷ್ಠನಾದಂತ ಗುರು ಸಿಗ್ತಾನೆ. ಅಲ್ಲಿವರೆಗೆ ನಮ್ಮ ಪ್ರಯತ್ನವೂ ಇರಬೇಕು, ದೈವ ಪ್ರಯತ್ನವೂ ಅದಕ್ಕೆ ಕೈಗೂಡುತ್ತದೆ. ಹೀಗೆ ಶಿಷ್ಯನಾದವನು ಸ್ವೀಕರಿಸಬೇಕಾದ ಆಶ್ರಮ, ಯಾವ ಆಶ್ರಮ ಅವನ ಸಾಧನೆಗೆ ಪೂರಕ, ಯಾವ ಭಗವಂತನ ಮೂರ್ತಿ ಅವನ ಧ್ಯಾನಕ್ಕೆ, ಅವನ ಪೂಜೆಗೆ ಅವನಿಗೆ ಉಪಯುಕ್ತ ಅನ್ನೋದನ್ನೆಲ್ಲ ಗುರುವಾದವನು ಹೇಳ್ತಾನೆ. ಅದಕ್ಕೊಂದು ಕಾಲ ಇದೆ ಅಂತನ್ನೋದೇ ಅದಕ್ಕೆ ಉತ್ತರ ಅಷ್ಟೆ. ಮುಂದೆ 4ನೇ ಸ್ಕಂದವನ್ನು ನಾವೀಗ ನೋಡ್ಬೇಕಾಗಿದೆ. 4ನೇ ಅಧ್ಯಾಯವನ್ನು, 11ನೇ ಸ್ಕಂದದ 4ನೇ ಅಧ್ಯಾಯವನ್ನು ನೋಡ್ಬೇಕು. ರಾಜ ಕೇಳಿದ, ವಿದೇಹ ರಾಜ, ಯಾನಿ ಯಾನೀಹ ಕರ್ಮಾಣಿ ಯೈ ಸ್ವಚ್ಛಂದ ಕರ್ಮಭಿ ಚಕ್ರೇ ಕರೋತಿ ಕರ್ತಾವ ಹರಿಸ್ತಾನಿ ಬ್ರುವಂತುನಃ. ನನಗೆ ಭಗವಂತನ ಅನೇಕ ಅವತಾರಗಳನ್ನ, ಅನೇಕ ರೂಪಗಳನ್ನ, ಮತ್ತೆ ಅವನ ಕ್ರಿಯೆಗಳನ್ನ ಶ್ರವಣ ಮಾಡಬೇಕಾದ ಅಪೇಕ್ಷೆ ಬಂದಿದೆ. ಈಗ ಹಿಂದೆ ಏನನ್ನು ಮಾಡಿದ್ದಾನೆ, ಈಗೇನು ಮಾಡ್ತಾ ಇದ್ದಾನೆ, ಮುಂದೆ ಏನು ಮಾಡುವವನಿದ್ದಾನೆ, ಹೀಗೆ ಭಗವಂತನ ಗುಣಕರ್ಮಗಳನ್ನು ಶ್ರವಣ ಮಾಡಬೇಕು ಅಂತ ಹಂಬಲ ಇದೆ. ಅದಕ್ಕೆ ತಕ್ಕಂತೆ ನೀವು ನನಗೆ ಉಪದೇಶಿಸಿ ಅಂತ ಅವನು ಕೇಳಿದ. ಈ ಪ್ರಶ್ನೆ ಏನಿದೆ ಭಗವದ್ಗೀತಾದಲ್ಲಿ ಬರುವ ಪ್ರಶ್ನೆ ಏನಂತೆ, ಜನ್ಮ ಕರ್ಮಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ. ಭಗವಂತನ ದಿವ್ಯವಾದ ನಾಮಗಳು, ಅವನ ಜನ್ಮಗಳು ಮತ್ತೆ ಅವನ ಕರ್ಮಗಳು, ಇವುಗಳೆಲ್ಲವನ್ನೂ ತಿಳ್ಕೋಬೇಕು ಅಂತ ಭಗವದ್ಗೀತಾದಲ್ಲಿ ಮಾತು ಬಂದಿದೆ. ಆ ಮಾತಿಗೆ ಹೊಂದಾಣಿಕೆ ಆಗುವಂತ ಭಾಗವತದ ಮಾತಿದು. ಅದಕ್ಕೆ ದ್ರುಮಿಲರು ಅನ್ನುವ ಒಬ್ಬರು ಋಷಿಗಳು ಅವರು ಈ ಮುಂದಿನಂತೆ ಹೇಳಲಿಕ್ಕೆ ತೊಡಗಿದರು. ದ್ರುಮಿಲ ಅಂತಂದ್ರೇನು? ಈ ಕರ್ಮಾದಿ ವೇದಾರ್ಥಗಳನ್ನ, ವೇದ ಕೆಲವು ಕಡೆ ಪರಮಾತ್ಮನ ಬಗ್ಗೆ ಪ್ರಶಂಸೆ ಮಾಡ್ತದೆ, ಇನ್ನು ಕೆಲವು ಕಡೆ ಯಾವ್ಯಾವ ವಿಧಿ ನಿಯಮಗಳನ್ನೆಲ್ಲ ಹೇಳ್ತದೆ. ಆ ಎಲ್ಲ ವೇದವಾಕ್ಯಗಳನ್ನ ಬಿಲ, ಧ್ರುವ ಅಂದ್ರೆ ವೇಗವಾಗಿ, ಬಿಲ ಅಂತಂದ್ರೆ ಪರಮಾತ್ಮನ ಕಡೆ ಹೊಂದಿಸ್ತಾನೆ. ಇವೆಲ್ಲವೂ ಕೇವಲ ಕರ್ಮಬೋಧಕ ಅಲ್ಲ, ಕರ್ಮದಿಂದ ಪರಮಾತ್ಮನೇ ಪ್ರೀತನಾಗಿ ನಮಗೆ ಉದ್ಧಾರದ ಮಾರ್ಗವನ್ನು ತೋರಿಸ್ಬೇಕು ಅಂತ. ಹೀಗೆ ಎಲ್ಲಾ ಕರ್ಮಬೋಧಕವಾದ ಮಾತುಗಳಲ್ಲಿಯೂ ಕೂಡ ಭಗವಂತನನ್ನೇ ಕಾಣ್ತಾನೆ. ಧ್ರು ಅಂದ್ರೆ ವೇಗವಾಗಿ, ಬಿಲ ಇದೆಲ್ಲವನ್ನು ಅಲ್ಲಿ ಹೊಂದಿಸ್ತಾನೆ. ಅದಕ್ಕಾಗಿ ಆತನಿಗೆ ದ್ರುಮಿಲ ಅಂತ ಹೆಸರು, ಆ ಮುಂದೆ ಬರುವ ಜ್ಞಾನಿಯ ಮಾತಿಗೆ. ಅದಕ್ಕೆ ಅವರು ಈ ಮುಂದಿನಂತೆ ಹೇಳಿಕ್ ತೊಡಗಿದರು. ಯೋವ ಅನಂತಸ್ಯ ಗುಣಾನ್ ಅನಂತಾನ್ ಅನುಕ್ರಮಿಷ್ಯೇತ್ ಸತು ಬಾಲಬುದ್ಧಿ ರಜಾಂಸಿ ಭೂಮೇರ್ ಗಣೇತ್ ಕಥಂಚಿತ್ ಕಾಲೇನ ನೈವಾಖಿಲ ಸತ್ವಧಾಮ್ನಃ. ಈ ಭಗವಂತನ ರೂಪಗಳು, ಅವನ ಗುಣಗಳು, ಕ್ರಿಯೆಗಳು ಇದನ್ನೆಲ್ಲ ವರ್ಣಿಸಿ ಅಂತ ನೀವು ಕೇಳಿದ್ರಿ. ಆದ್ರೆ ಇದನ್ನೆಲ್ಲ ಪೂರ್ಣವಾಗಿ ತಿಳ್ಕೊಂಡು ಪೂರ್ಣವಾಗಿ ಹೇಳಿ ಮುಗಿಸುವುದು ಅದು ಸಾಧ್ಯ ಆಗ್ಲಿಕ್ಕೆ ಇಲ್ಲ. ಪೂರ್ಣವಾಗಿ ನಾನು ಎಲ್ಲ ಭಗವಂತನ ರೂಪಗಳನ್ನು, ಕ್ರಿಯೆಗಳನ್ನು ತಿಳಿದಿದ್ದೇನೆ, ಅದನ್ನು ನಿನಗೆ ಇವತ್ತು ಹೇಳ್ತೇನೆ ಅಂತ ಯಾರು ತಿಳ್ಕೊಂಡಿದ್ರೆ ಅವನು ಬಾಲಬುದ್ಧಿ, ಅವನು ಬಾಲಕ ಅಂತ ಅನ್ಬೇಕು. ಯಾಕೆಂದ್ರೆ ಭೂಮಿಯ ಮೇಲಿರುವಂತಹ ಧೂಳಿನ ಕಣಗಳನ್ನಾದ್ರೂ ಎಣಿಸಬಹುದು, ಆ ಪರಮಾತ್ಮನ ಎಲ್ಲಾ ರೂಪಗಳನ್ನ, ಕ್ರಿಯೆಗಳನ್ನ, ಅವನ ಮಹಿಮೆಗಳನ್ನು ಎಣಿಸಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥದೇ ಒಂದು ಶ್ಲೋಕ, ಭಾಗವತ ಶ್ಲೋಕ ಹಿಂದೆನೂ ಬಂದಿದೆ. ಎಲ್ಲ ಒಂದು ಕಡೆ ಸ್ಕಂದದಲ್ಲಿ ಇಂಥದೇ ಒಂದು ಶ್ಲೋಕ ಇದೆ. ಮತ್ತೆ ಋಗ್ವೇದದಲ್ಲಿ ಇಂತಹ ವೇದ ಮಂತ್ರನೇ ಇದೆ. ವಿಷ್ಣುರ್ನುಕಂ ವೀರ್ಯಾಣಿ ಪ್ರವೋಚಂ ಯಃ ಪಾರ್ಥಿವಾನಿ ವಿಮಮೇ ರಜಾಂಸಿ. ಹೀಗೆ ಭೂಮಿಯಲ್ಲಿರುವಂತಹ ಧೂಳಿನ ಕಣಗಳನ್ನಾದ್ರೂ ಎಣಿಸಬಹುದು, ಆದ್ರೆ ವಿಷ್ಣು ವೀರ್ಯಾಣಿ, ಭಗವಂತನ ಆ ಮಹಿಮೆಗಳನ್ನ ವರ್ಣನೆ ಮಾಡಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಎಷ್ಟು ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಷ್ಟನ್ನು ನಾನು ನಿನ್ನ ಎದುರಿಗೆ ವರ್ಣಿಸ್ತೇನೆ ಅಂತ ಅವರು ಹೇಳಲಿಕ್ಕೆ ತೊಡಗಿದರು. ವಿಷ್ಣು ಸೂಕ್ತ, ಭಗವಂತನಿಗೆ ನಾವು ಅಭಿಷೇಕ ಮಾಡಬೇಕಾದ ಸೂಕ್ತಗಳನ್ನು ಕಳೆದ ದಿವಸ ನೆನಪು ಮಾಡಿಕೊಂಡ್ವಿ. ಪುರುಷ, ಪವಮಾನ, ಧರ್ಮ ಸೂಕ್ತ, ಸಮುದ್ರ ಸೂಕ್ತ, ಆಮೇಲೆ ಜಿಗಂತೆಯ ಸ್ತೋತ್ರ, ವಿಷ್ಣು ಸೂಕ್ತ ಅಂತ ಒಂದಿದೆ. ಆ ಅಥೋ ದೇವ ಅವಂತುನು ಅಂತ ಪ್ರಾರಂಭ ಕಾಣುವ ವಿಷ್ಣು ಸೂಕ್ತದಲ್ಲಿ ವಿಷ್ಣೋ ಕರ್ಮಾಣಿ ಪಶ್ಯತ ಯಥೋ ವೃತಾನಿ ಪಸ್ಪಶೆ ಅಂತ ಒಂದು ಮಾತಿದೆ. ಅವರಿವರ ಕರ್ಮಗಳನ್ನ, ಅವರಿವರ ಮಹಿಮೆಗಳನ್ನು ನೋಡಿ ಏನ್ ಮಾಡುವರಿದ್ದೀರಿ? ವಿಷ್ಣೋ ಕರ್ಮಾಣಿ ಪಶ್ಯತ, ಭಗವಂತ ಮಾಡಿದ ಕರ್ಮಗಳನ್ನ ನೋಡಿರಿ, ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ಪಡ್ರಿ, ಅದನ್ನ ಜನರಿಗೆ ಉಪದೇಶಿಸಿರಿ ಅಂತ ಆ ವೇದವಾಕ್ಯ ಹೇಳ್ತದೆ. ಅದರಂತೆ ಇವನು ಪ್ರಶ್ನೆ ಮಾಡಿದ, ಅವರು ಕೂಡ ಅದನ್ನ ಉಪದೇಶಿಸಲಿಕ್ಕೆ ತೊಡಗಿದ್ರು. ಭೂತೈದ್ಯದ ಪಂಚವೀರ ಆತ್ಮಸೃಷ್ಟೈ ಅಂತ ಅವರು ಹೇಳಿ ತೊಡಗಿದ್ರು. ನಾರಾಯಣ ಏನ್ ಮಾಡಿದ ಅಂತಂದ್ರೆ ಈ ಮಹತ್ತತ್ವ, ಅಹಂಕಾರ ತತ್ವ ಇತ್ಯಾದಿಗಳನ್ನ ಸೃಷ್ಟಿ ಮಾಡಿದ ಮೊದಲು. ಇವೆಲ್ಲ ತತ್ವಗಳಲ್ಲದೆ ಪುರಂ ವಿರಾಜಂ ವಿರಚಯ್ಯ ತಸ್ಮಿನ್, ಈ ಮಹತ್ತತ್ವ, ಅಹಂಕಾರ ತತ್ವ ಇವೆಲ್ಲ ಇವೆಯಲ್ಲ,
ಇವೆಲ್ಲವೂ ಕೂಡ ಪುರಗಳು, ಒಂದೊಂದು ಶರೀರ ಇದ್ದಂತೆ. ಇವೆಲ್ಲ ಎಲ್ಲಾ ತತ್ವಗಳು ಒಂದೊಂದು ಶರೀರವೇ. ಯಾಕೆಂತಂದ್ರೆ ಈ ತತ್ವಗಳು ಯಾವುವು, ಎಲ್ಲ ತತ್ವಗಳು ಕೂಡ ಕೇವಲ ಜಡ ತತ್ವಗಳು ಮಾತ್ರ ಇಲ್ಲ, ಜಡ ತತ್ವಗಳೂ ಇವೆ. ಅದರೊಳಗೆ ಅಭಿಮಾನಿಯಾದ ಮಹತ್ತತ್ವದಲ್ಲಿ ಬ್ರಹ್ಮ, ಅಹಂಕಾರ ತತ್ವದಲ್ಲಿ ರುದ್ರ, ಹೀಗೆ ಅನೇಕ ಜನ ದೇವತೆಗಳು ಕೂಡ ಅದರ ಒಳಗಡೆ ಇದ್ದೇ ಇರ್ತಾರೆ. ಅವು ಎಲ್ಲ ಆ ಮಹತ್ತತ್ವ ಅಂತ ಅನ್ನೋದು ಚತುರ್ಮುಖನಿಗೆ ಶರೀರ, ಮತ್ತೆ ಅಹಂಕಾರ ತತ್ವ ಅಂತ ಅನ್ನೋದು ರುದ್ರನಿಗೆ ಶರೀರ. ಅವೆಲ್ಲವನ್ನು ಆ ಕಾರಣದಿಂದ ಪುರ ಅಂತ ಕರೀತಾರೆ. ಈಗ ನಮ್ಮ ಶರೀರ ನಮಗೆ ಅಂದ್ರೆ ನಾವೇನು ಆತ್ಮರಿದ್ದೇವೆ, ನಮಗೆ ನಮ್ಮ ಶರೀರ ಅಂತ ಅನ್ನೋದು ಪುರ. ಅದರಂತೆ ಚತುರ್ಮುಖ ಬ್ರಹ್ಮನಿಗೆ ಅವನ ಶರೀರ ಅಂತ ಅನ್ನೋದು ಮಹತ್ತತ್ವ ಅಂತ ಅನ್ನೋದು ಒಂದು ಪುರ. ಮಹತ್ತತ್ವ ಅನ್ನುವ ತತ್ವ ಅವನಿಗೊಂದು ಪಟ್ಟಣ, ಅವನ ಸ್ವಂತದ ಶರೀರನೂ ಒಂದು ಪಟ್ಟಣನೇ. ಇದರೊಳಗೆ ಚತುರ್ಮುಖ ಇದ್ದಾನೆ, ಪರಮಾತ್ಮನು ಕೂಡ ಇದ್ದಾನೆ. ಹಾಗೆ ಅಹಂಕಾರ ತತ್ವದ ಬಗ್ಗೆನೂ ಕೂಡ. ಆದ್ರಿಂದ ಇವುಗಳೆಲ್ಲವನ್ನೂ ಕೂಡ ಪುರ ಅಂತ ಕರೀತಾರೆ. ಅಂಥ ಬ್ರಹ್ಮಾಂಡವೆಂಬ ಪುರವನ್ನ, ಇದೆಲ್ಲ ಭಗವಂತನಿಗೆ ಒಂದು ಪಟ್ಟಣ ಇದು, ಅದನ್ನ ಸೃಷ್ಟ ಮಾಡಿದ. ಅದರೊಳಗೆ ಒಂದು ಅಂಶದಿಂದ ತಾನೂ ಕೂಡ ಪ್ರವೇಶಿಸಿದ. ಬ್ರಹ್ಮಾಂಡದೊಳಗೆ ಮತ್ತೊಂದು ಶರೀರವನ್ನ ಸೃಷ್ಟಿ ಮಾಡಿದ. ಅದರೊಳಗೂ ಕೂಡ ತಾನು ಪ್ರವಿಷ್ಟನಾದ. ಹೀಗೆ ಆ ಭಗವಂತನೇ 3 ರೂಪಗಳನ್ನು ತಾಳಿದ ಅಂತ ಈ ಶ್ಲೋಕ ಅಲ್ಲಿ ವರ್ಣಿಸ್ತದೆ. ಮಹದಹಂಕಾರೋ ಪಂಚಭೂತಾನಿ ಚ ಯದಾ ಸಸರ್ಜ ತದಾ ಪುರುಷಾಭಿಧಾನಂ ಅವಾಪ. ಅವನಿಗೆ ಪುರುಷ ಅಂತ ಕರೀತಾರಲ್ಲ, ಅಲ್ಲಿ ಭಾಗವತದಲ್ಲಿ ಹಿಂದೊಂದು ಶ್ಲೋಕ ಬರುವಂತೆ, ಭೂತೈರ್ ಮಹದ್ಭಿರ್ಯೈಮ ಪುರೋ ವಿಭು ನಿರ್ಮಾಯ ಶೇತೆ ಯದಮೀಷು ಪೂರುಷಃ ಭುಂಕ್ತೆ ಗುಣಾನ್ ಷೋಡಶಾತ್ಮಕ ಸೋಲಂಕೃಷಿಷ್ಟ ಭಗವಾನ್ ವಚಾಂಸಿಮೆ ಅಂತ ಅಲ್ಲಿ ಬರೋ ಮಾತು. ಈಗ ಪುರುಷ ಅಂತಂದ್ರೆ ಪುರಿಶೇತೆ ಐತಿ ಪುರುಷ, ಪುರದೊಳಗಿರುವವನು ಪುರುಷ. ಈ ಭಗವಂತ ಯಾಕೆ ಪುರುಷ ಅಂತಂದ್ರೆ ಈ ಎಲ್ಲಾ ಪುರದೊಳಗೆ ಇದ್ದಾನಲ್ಲ. ಮಹತ್ತತ್ವ ಅನ್ನುವ ಪುರ, ಅಹಂಕಾರ ತತ್ವ ಅನ್ನುವ ಪುರ, ಬ್ರಹ್ಮಾಂಡ, ಈ ಎಲ್ಲಾ ತತ್ವಗಳಲ್ಲೂ ಅವನು ಇರೋದ್ರಿಂದ ಅವನಿಗೆ ಪುರುಷ ಅಂತ ಕರೀತಾರೆ. ಅದು ಅಲ್ಲೇ ಬಂದಿರುವಂತ ಶ್ಲೋಕ. ಹೆಚ್ಚು ಕಡಿಮೆ ಆ ಶ್ಲೋಕಕ್ಕೂ ಈ ಶ್ಲೋಕಕ್ಕೂ ಅರ್ಥ ಒಂದೇ ಇದೆ. ಅಲ್ಲಿ ಭಗವಂತನ 3 ಪುರುಷ ರೂಪಗಳ ಬಗ್ಗೆ ಪ್ರಸ್ತಾವ ಬರಲಿಲ್ಲ, ಇಲ್ಲಿ ಬಂತಷ್ಟೆ. ಇದು ಆ ಮಹತ್ತತ್ವ, ಅಹಂಕಾರ ತತ್ವ ಮತ್ತು 5 ಭೂತಗಳನ್ನು ಸೃಷ್ಟಿ ಮಾಡಿದಾಗ ಅದು ಅವನ ಪುರುಷ ಅನ್ನುವಂಥ ಮೊದಲನೇ ರೂಪ. ಪುರುಷಾಭಿಧಾನ ಅವಾಪ, ಪುರುಷ ಅನ್ನುವ ಹೆಸರನ್ನ ಅವನು ತಾಳಿದ. ಮತ್ತೆ ಬ್ರಹ್ಮಾಂಡಾಖ್ಯಂ ಪುರಂ ವಿರಚಯ್ಯ ತಸ್ಮಿನ್ ಪ್ರವಿಷ್ಟ ತದಾ ಪುನಃ ಪುರುಷಾಭಿಧಾನ ಅವಾಪ. ಆ ಬ್ರಹ್ಮಾಂಡದ ಒಳಗೇನು ಪ್ರವೇಶ ಮಾಡಿದ್ನಲ್ಲ ಅದು ಅವನಿಗೆ ಪುರುಷ ಅಂತನ್ನುವಂಥ ಮತ್ತೊಂದು ರೂಪ. ಇದನ್ನೆಲ್ಲ ಮಹಾತ್ಮ್ಯ ಅನ್ನುವ ಗ್ರಂಥದಲ್ಲಿ ಹೇಳಿದ್ದಾರೆ ಅಂತ ಭಾಗವತ ತಾತ್ಪರ್ಯ ಹೇಳ್ತದೆ. ವಿಷ್ಣುವಸ್ತು ಪುರುಷಾಖ್ಯಾನಿ, ಅದಕ್ಕಾಗಿ ಇವತ್ತು ಮಂಗಲಾಚರಣದಲ್ಲಿ ಈ ಶ್ಲೋಕ ಹೇಳಿದೆ. 3 ಭಗವಂತನ ರೂಪಗಳಿವೆ. ಪುರುಷ ಅನ್ನುವ ಹೆಸರಿನವೇ 3 ರೂಪಗಳಿವೆ. ಪ್ರಥಮಂತೂ ಮಹತ್ ಸೃಷ್ಟ, ಮಹತ್ತತ್ವವನ್ನು ಸೃಷ್ಟಿ ಮಾಡಿದ ಒಂದು ರೂಪ. ಅಂಡವನ್ನ, ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ, ಬ್ರಹ್ಮಾಂಡದ ಒಳಗೆ ಪ್ರವೇಶ ಮಾಡಿದ ರೂಪ ಇನ್ನೊಂದು. ತೃತೀಯಂ ದೇಹಿನಾಂ ದೇಹೆ, ಇಲ್ಲಿಯೂ ಕೂಡ ಇದ್ದಾನವನು. ಇದರಿಂದ ಏನಾಯ್ತು ಅಂತಂದ್ರೆ 3 ಪುರಗಳಲ್ಲಿ ಇದ್ದಾನವನು ಒಟ್ಟು. ಆದ್ರಿಂದ ಅವನು 3 ರೀತಿಯಾಗಿ ಪುರುಷನಾದ. ಒಂದು ಮೊದಲನೇ ಪುರ ಅಂದ್ರೆ ಮಹತ್ತತ್ವ, ಅಹಂಕಾರ ತತ್ವ ಇತ್ಯಾದಿಗಳು. 2ನೇ ಪುರ ಅಂದ್ರೆ ಬ್ರಹ್ಮಾಂಡ. 3ನೇ ಪುರ ಅಂತಂದ್ರೆ ಇದು ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ. ಇದು ಕೂಡ ಆ ದೊಡ್ಡ ಬ್ರಹ್ಮಾಂಡ ಏನಿದೆ ಅದರ ಒಂದು ಸಣ್ಣ ರೂಪ ಇದು ಅಂತ ಇದನ್ನು ವರ್ಣನೆ ಮಾಡ್ತಿರ್ತಾರೆ. ಯಾಕಂದ್ರೆ ಅಲ್ಲೆಲ್ಲಾ ದೇವತೆಗಳೇನಿದ್ದಾರೆ ಅವರೆಲ್ಲರೂ ಹೆಚ್ಚು ಕಡಿಮೆ ಇಲ್ಲೂ ಇದ್ದಾರೆ. ಎಲ್ಲರೂ ಇದ್ದಾರೆ. ಭಗವಂತನೂ ಇದ್ದಾನೆ, ಬ್ರಹ್ಮ ಇದ್ದಾನೆ, ಮತ್ತೆ ವಾಯು ಇದ್ದಾನೆ, ಉಳಿದ ದೇವತೆಗಳಿದ್ದಾರೆ. ಎಲ್ಲರೂ ಇರೋದ್ರಿಂದ ಆ ದೊಡ್ಡ ಬ್ರಹ್ಮಾಂಡದ ಒಂದು ಸಣ್ಣ ಪ್ರತಿಬಿಂಬ ಇದ್ದಂತೆ, ಒಂದು ಪ್ರದರ್ಶನಕ್ಕಿಟ್ಟಂತಹ ಸಣ್ಣ ಪ್ರತಿಮಾ ಇದ್ದಂತೆ. ಹೀಗೆ ಅಲ್ಲಿ ಎಲ್ಲಾ ಕಡೆ ಅವನು ಇರೋದ್ರಿಂದ ಮಹತ್ತತ್ವದಲ್ಲಿ, ಬ್ರಹ್ಮಾಂಡದೊಳಗೆ ಮತ್ತೆ ನಮ್ಮೊಳಗೆ ಹೀಗೆ 3 ರೂಪಗಳಿಂದ ಇದ್ದಾನೆ. ಈ 3 ಭಗವಂತನ ಪುರುಷ ರೂಪಗಳನ್ನು ಯಾವನು ತಿಳ್ಕೊತಾನೆ ಅವನು ಜ್ಞಾತ್ವ ವಿಮುಚ್ಯತೆ, ಆತ ಮುಕ್ತನಾಗ್ತಾನೆ ಅಂತ ಆ ಗ್ರಂಥದಲ್ಲಿ ವರ್ಣನೆ ಮಾಡ್ತಾರೆ. ನಾನು ಕಳೆದ ದಿವಸನೇ ಹೇಳಿದೆ, ಭಗವಂತನಿಗೆ ಅಭಿಷೇಕ ಮಾಡುವಾಗ, ಮಂಗಳಾರತಿ ಮಾಡುವಾಗ ಅನೇಕ ವಿಭಿನ್ನ ಶ್ಲೋಕಗಳನ್ನೆಲ್ಲ ನಾವು ಹೊಸದಾಗಿ ಪೂಜೆಯಲ್ಲಿ ಅಳವಡಿಸಿಕೊಂಡ್ರೆ ಆ ಪೂಜೆ ಒಂದು ಮಹತ್ವ ಬರ್ತದೆ ಅಂತ ಹೇಳಿದೆ. ನಾವು ಪುರುಷ ಸೂಕ್ತದಿಂದ ಭಗವಂತನಿಗೆ ಅಭಿಷೇಕ ಮಾಡ್ತೀವಲ್ಲ, ಕಲಶೋದಕದಿಂದ ತೀರ್ಥ ಅದೇ ಆಗ್ತದಲ್ಲ, ಅಂತದ್ರಲ್ಲಿ ಇಂಥ ಶ್ಲೋಕಗಳನ್ನು ಕೂಡ ಹೇಳಬೇಕು. ಪುರುಷ ಸೂಕ್ತದಿಂದ ಹೇಳ್ತೀವಿ, ಇದು ಕೂಡ ಪುರುಷ ಸೂಕ್ತದ ಕೆಲವು ಅರ್ಥಗಳನ್ನು ಒಳಗೊಂಡಂತಹ ಶ್ಲೋಕವೇ ಆಗಿದೆ. ಅದರಿಂದ ಇದನ್ನು ಕೂಡ ಅಂತಹ ಸಂದರ್ಭದಲ್ಲಿ ಅಳವಡಿಸ್ಕೊಳ್ಬೇಕು.
ಪುರುಷ ರೂಪ ವಿಷ್ಣು ಜ್ಞಾನಸ್ಯ ಮುಕ್ತಿ ಹೇತುತ್ವ ಉಕ್ತೇ. ಹೀಗೆ ಪುರುಷ ಅನ್ನುವ ಆ ಭಗವಂತನ ರೂಪ ಏನಿದೆ ಅವನ ಜ್ಞಾನ ಅಂತಲೂ ಮುಕ್ತಿಗೆ ಹೇತು ಅಂತ ವರ್ಣನೆ ಮಾಡಿದ್ದಾರೆ. ಹೀಗೆ ಭಗವಂತನನ್ನು ಪುರುಷ ಅಂತ ತಿಳ್ಕೋಬೇಕು, ಎಲ್ಲಾ ಕಡೆ ಇರುವವನಾದ್ರಿಂದ ಪುರುಷ. ಮತ್ತೆ ನಾವು ಕೂಡ ಪುರುಷರೇ. ಯಾಕೆ ಪುರುಷರು? ಅದು ಬೇರೆ ಕಡೆ ಬಂದಿದೆ, ಭಾಗವತ ತಾತ್ಪರ್ಯದಲ್ಲೇ ಮತ್ತೊಂದು ಕಡೆ ಬಂದಿದೆ, ಗೀತಾ ಪ್ರಸ್ಥಾನದಲ್ಲಿ ಬಂದಿದೆ. ಪುರು ಬ್ರಹ್ಮ ಗುಣಾಧಿಕ್ಯಾತ್ ತಜ್ಞಾನಾತ್ ಪುರುಷ ಸ್ಮೃತಃ. ನಾವು ಪುರುಷರೇ. ಯಾಕೆ ಅಂತಂದ್ರೆ ಹಿಂದೆ ಪುರುಷ ಅಂದ್ರೆ ಬ್ರಹ್ಮ, ಈಗ ಪುರು ಅಂದ್ರೆ ಬ್ರಹ್ಮ. ಯಾಕಂದ್ರೆ ಗುಣಾಧಿಕನಾದ್ರಿಂದ. ಪುರು ಒಂದು ದೊಡ್ಡದು ಅಂತ ಅರ್ಥ. ಗುಣಾಧಿಕನಾದ್ರಿಂದ ಪರಮಾತ್ಮ ಪುರು, ಅವನನ್ನು ನಾವು ತಿಳ್ಕೋಬೇಕಾದ್ರಿಂದ ತಿಳ್ಕೋತೀವಿ ಅಥವಾ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ, ತಿಳ್ಕೊಳ್ಳುವ ಹಂಬಲವನ್ನು ತೋರಿಸ್ತೀವಿ. ಆದ್ರಿಂದ ನಮಗೆ ಪುರುಷ ಅಂತ ಕರೀತಾರೆ. ಅವನು ಅಲ್ಲಿ ಒಳಗಿರೋದ್ರಿಂದ ಪುರುಷ. ಆ ದೃಷ್ಟಿಯಿಂದ ನಾವು ಪುರುಷರೇ, ಒಳಗಿದ್ದೀವಲ್ಲ ಇದ್ರೊಳಗೆ. ಆ ದೃಷ್ಟಿಯಿಂದಲೂ ಪುರುಷರು. ಪರಮಾತ್ಮನ ತಿಳ್ಕೋತೀವಾದ್ರಿಂದ ತಿಳ್ಕೊಳ್ಬೇಕಾದ್ರಿಂದ ಪುರುಷರು ಅಂತ. ಆ ಪುರುಷ ಶಬ್ದಕ್ಕೆ ನಾವು ಯಾಕೆ ವಾಚ್ಯರು ಅಂದ್ರೆ ಈ ಕಾರಣದಿಂದ. ಆ ಭಗವಂತನನ್ನ ಹೀಗೆ ಅನುಸಂಧಾನ ಮಾಡಬೇಕು. ಆ ಬ್ರಹ್ಮಾಂಡದ ಒಳಗೆ ಭಗವಂತ ಏನಿದ್ದಾನಲ್ಲ, ಯತ್ ಕಾಯ ಏಷ ಭುವನತ್ರಯ ಸನ್ನಿವೇಶ. ಯತ್ ಕಾಯೇ, ಆ ಭಗವಂತನ ಶರೀರದಲ್ಲಿ ಈ 3 ಲೋಕಗಳು ಕೂಡ ಆಧರಿಸಿಕೊಂಡು ನಿಂತುಕೊಂಡಿವೆ. ಭುವನತ್ರಯ ಸನ್ನಿವೇಶ ಯಸ್ಯ ಕಾಯೇ ಶರೀರೇ. 3 ಲೋಕಗಳು ಕೂಡ ಅಲ್ಲೇ ಇವೆ. ಜೀವರ ಹೃದಯದೊಳಗೆ ಪುರುಷ ರೂಪದಿಂದ ಒಬ್ಬ ಇದ್ದಾನಲ್ಲ ಭಗವಂತ. ಆ ಪುರುಷ ರೂಪದ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ, ಭಗವಂತನಿಗೇನು ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಇವೆ. ಆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಿಂದ ನಮ್ಮ ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯಗಳಿಗೂ ಕೂಡ ಪ್ರೇರಣೆ ಅವನ ಒಳಗೆ ನಿಂತ ಮಾಡ್ತಾ ಇರೋದ್ರಿಂದ ನಾವು ಕೂಡ ಆಯಾ ಕರ್ಮೇಂದ್ರಿಯಗಳಿಂದ ಜ್ಞಾನೇಂದ್ರಿಯಗಳನ್ನ ಮಾಡ್ತಾ ಇದ್ದೀವಿ. ಹೀಗೆ ಅವನು ಬಲಜ್ಞಾನ ಸ್ವರೂಪನಾಗಿ ನಮ್ಮ ಒಳಗಿದ್ದಾನೆ, ಒಳಗೆ ನಿಂತು ಆ ಎಲ್ಲಾ ಕಾರ್ಯಗಳನ್ನು ಕೂಡ ಮಾಡಿಸ್ತಿದ್ದಾನೆ ಅಂತ ಅವನ ಅನುಸಂಧಾನ ಇರಬೇಕು. ಆದಾವಭೂ ಛತಧೃತಿ ರಜಸಾಸ್ತಿ ಸರ್ಗೆ. ಅದಕ್ಕಾಗಿ ಅವನೇನ್ ಮಾಡಿದ, ಈ ಸೃಷ್ಟಿಯನ್ನ ಪ್ರಾರಂಭಿಸುವಾಗ ಈ ಚತುರ್ಮುಖನನ್ನ ಮೊದಲು ಸೃಷ್ಟಿ ಮಾಡಿದ, ರಜೋಗುಣದಿಂದ ಬ್ರಹ್ಮನನ್ನ ಸೃಷ್ಟಿ ಮಾಡಿದ, ಮತ್ತೆ ತಮೋಗುಣದಿಂದ ರುದ್ರನನ್ನ ಸೃಷ್ಟಿ ಮಾಡಿದ. ಆ ರಜೋಗುಣದಿಂದ ಬ್ರಹ್ಮ ಏನು ಸೃಷ್ಟನಾದ್ನಲ್ಲ, ಅವನು ಸೃಷ್ಟಿಯ ಕಾರ್ಯದ ಜವಾಬ್ದಾರಿಯನ್ನು ಹೊತ್ಕೊಂಡ. ತಮೋಗುಣದಿಂದ ಸೃಷ್ಟನಾದಂತಹ ರುದ್ರ ಪ್ರಳಯದ ಜವಾಬ್ದಾರಿಯನ್ನು ತಗೊಂಡ. ಮತ್ತೆ ಬ್ರಹ್ಮಾಂತರ್ಯಾಮಿಯಾಗಿ ಬ್ರಹ್ಮನೆನಿಸಿದ ಇವನೇ ರುದ್ರಾಂತರ್ಯಾಮಿಯಾಗಿ ರುದ್ರನು ಕೂಡ ಆದ. ರುದ್ರೋಪ್ಯಯಾಯ ತಮಸಾ ಪುರುಷ ಆದ್ಯ ಇತ್ಯುದ್ಭವ ಸ್ಥಿತಿ ಲಯಾ ಸತತಂ ಪ್ರಜಾಸು. ಅದಕ್ಕಾಗಿ ಅವನೇನ್ ಮಾಡಿದ ಅಂತಂದ್ರೆ, ಸೃಷ್ಟಿಗಾಗಿ ಒಂದು ರೂಪ, ಮತ್ತೆ ಲಯಕ್ಕಾಗಿ ಮತ್ತೊಂದು ರೂಪ ಇತ್ಯಾದಿಗಳೇನಿವೆ ಅಲ್ಲ, ಅವನು ಈ ಯಜ್ಞಗಳ ಸಂರಕ್ಷಣೆ ಮತ್ತೆ ಧರ್ಮಗಳ ಸಂರಕ್ಷಣೆ, ಚಾತುರ್ವರ್ಣ ಇತ್ಯಾದಿಗಳ ಸಂರಕ್ಷಣೆ ಮಾಡ್ಬೇಕಲ್ಲ, ಅದಕ್ಕಾಗಿ ಅವನು ಈ ಎಲ್ಲ ರೂಪಗಳನ್ನು ತಾಳ್ತಾ ಇದ್ದಾನೆ, ಆ ಕಾರ್ಯಗಳನ್ನು ಮಾಡ್ತಾನೆ ಇದ್ದಾನೆ ಅಂತ ಅದರ ವರ್ಣನೆ ಇದೆ. ಒಬ್ಬನೇ ಸ ಆದ್ಯ ಈ ಎಲ್ಲಾ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಈಗಿಲ್ಲೇನು ಈ ವಿಷಯ ಬಂತಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಭಾಗವತ ತಾತ್ಪರ್ಯ ಒಂದು ಶ್ಲೋಕವನ್ನು ಹೇಳ್ತದೆ. ಬ್ರಹ್ಮಣಿಸ್ಥಃ ಅಸೃಜಿದ್ ವಿಷ್ಣು. ಬ್ರಹ್ಮನೊಳಗೆ ಬ್ರಹ್ಮಣಿ ಬ್ರಹ್ಮರೂಪೋಸು ಶಿವರೂಪಿ ಶಿವೇ ಸ್ಥಿತಃ ಅಂತ ಮತ್ತೊಂದು ಶ್ಲೋಕನೂ ಇದೆ, ಮತ್ತೊಂದು ಬೇರೆ ಯಾವುದೋ ಪುರಾಣದಲ್ಲಿ. ಆ ಚತುರ್ಮುಖ ಬ್ರಹ್ಮನ ಒಳಗೆ ನಿಂತ್ಕೊಂಡು ಇವನು ಬ್ರಹ್ಮ ಶಬ್ದದಿಂದ ವಾಚ್ಯನಾಗಿದ್ದಾನಲ್ಲ, ಇವನು ಸೃಷ್ಟಿ ಮಾಡ್ತಾನೆ. ಬ್ರಹ್ಮಣಿಸ್ಥಃ ಅಸೃಜದ್ ವಿಷ್ಣು. ಜಗತ್ತನ್ನ ಸೃಷ್ಟ ಮಾಡುವುದು ಪರಮಾತ್ಮ ಒಳಗೆ ಮಾಡುವುದರಿಂದಲೇ ಅಲ್ಲಿರುವಂತಹ ಚತುರ್ಮುಖನು ಕೂಡ ಮಾಡೋದಷ್ಟೇ. ಸ್ಥಿತ್ವ ರುದ್ರೇತು ಅಭಕ್ಷಯತ್. ರುದ್ರನ ಒಳಗೆ ನಿಂತ್ಕೊಂಡು ನರಸಿಂಹ ರೂಪದಿಂದ ಅಂತ ಇಲ್ಲಿಲ್ಲ, ಬೇರೆ ಕಡೆ ಇದೆ. ನರಸಿಂಹ ರೂಪದಿಂದ ಅಲ್ಲಿ ಒಳಗಿದ್ದುಕೊಂಡು ಅಭಕ್ಷಯತ್, ಜಗತ್ತನ್ನ ಲೀನ ಆಗುವಂತೆ ಮಾಡ್ತಾನೆ. ಪೃಥಕ್ ಸ್ಥಿತ್ವ ಜಗತ್ಪಾತಿ. ಮತ್ತೊಂದು ಬೇರೆ ರೂಪದಿಂದ, ಬ್ರಹ್ಮನಲ್ಲಿದ್ದ ರೂಪ ಬೇರೆ, ಶಿವನಲ್ಲಿದ್ದ ರೂಪ ಬೇರೆ, ಒಂದು ಪ್ರತ್ಯೇಕ ರೂಪವೂ ಇದೆ. ಆ ರೂಪದಿಂದ ಇದ್ದು ಅವನು ಜಗತ್ಪಾತಿ, ಜಗತ್ತನ್ನ ಪಾಲಿಸ್ತಾನೆ. ತತ್ ಬ್ರಹ್ಮ ಜಾಫಯೋ ಹರಿಹಿ. ಆದ್ರಿಂದ ಅವನಿಗೆ ಬ್ರಹ್ಮ, ರುದ್ರ ಇತ್ಯಾದಿ ಹೆಸರುಗಳಿವೆ. ಇದೇ ಭಾಗವತ ತಾತ್ಪರ್ಯದಲ್ಲಿ ಇಂಥದೇ ಒಂದು ಶ್ಲೋಕ ಇದೆ. ಮತ್ಸ್ಯಾದಿ ರೂಪಿ ಪೋಷಯತಿ ನೃಸಿಂಹೋ ರುದ್ರ ಸಂಸ್ಥಿತಃ ವಿಲಾಪಯೇ ದ್ವಿರಿಂಚಸ್ಥಃ ಸೃಜತೆ ವಿಷ್ಣುರವ್ಯಯ ಅಂತ. ವಾಮನ ಪುರಾಣದ ಅಥವಾ ಮತ್ಸ್ಯ ಪುರಾಣದ ಶ್ಲೋಕ ಇದ್ದಿರ್ಬೇಕು. ಇಲ್ಲೇ ಭಾಗವತ ತಾತ್ಪರ್ಯದಲ್ಲಿ ಒಂದ್ ಕಡೆ ಇಲ್ಲೂ ಬಂದಿದೆ. ಪಾಲನೆ ಮಾಡುವ ರೂಪಗಳು ಯಾವ್ಯಾವು?
ನಮಗೆ ಬ್ರಹ್ಮನೊಳಗಿರುವಂತಹ ರೂಪ ಜಗತ್ತಿನ ಸೃಷ್ಟಿಗೆ ಬೇಕಾದದ್ದು, ರುದ್ರನೊಳಗಿರುವ ರೂಪ ಜಗತ್ತಿನ ಲಯಕ್ಕೆ ಬೇಕಾದದ್ದು. ಪಾಲನೆ ಮಾಡುವ ರೂಪಗಳು ಯಾವ್ಯಾವು ನಾವು ಬೇರೆ ಕಡೆಯಲ್ಲಿ ಕೇಳಿರೋದಿಲ್ಲ. ಮತ್ಸ್ಯಾದಿ ರೂಪಿ ಪೋಷಯತಿ, ಮತ್ಸ್ಯಕೂರ್ಮ ವರಾಹ ನರಸಿಂಹ ಇತ್ಯಾದಿ ಎಲ್ಲಾ ರೂಪಗಳಿವೆಲ್ಲ, ಅವೆಲ್ಲಾ ರೂಪಗಳು ಕೂಡ ಹೆಚ್ಚು ಕಡಿಮೆ ದಶಾವತಾರದ ಎಲ್ಲಾ ರೂಪಗಳು ಕೂಡ ಮತ್ಸ್ಯಾದಿ ರೂಪಿ ಅಂತಲ್ಲಿರೋದ್ರಿಂದ 10 ಅವತಾರಗಳನ್ನು ಕೂಡ ತಗೊಳ್ಬೇಕು ಅಂತ ನನಗೆ ಕಾಣಿಸ್ತದೆ. ಅದ್ರ ವ್ಯಾಖ್ಯಾನಗಳೇನು ಅಂತ ನೆನಪಿಲ್ಲ. ಮತ್ಸ್ಯಾದಿ ರೂಪಿ ಅಂತ ಸ್ಪಷ್ಟವಾಗಿದೆ, ಎಲ್ಲಾ 10 ರೂಪಗಳು ಅವೆಲ್ಲ ಜಗತ್ತಿನ ಪಾಲನೆಗಾಗಿಯೇ ಬಂದದ್ದು. ಮತ್ಸ್ಯಾದಿ ರೂಪಿ ಪೋಷಯತಿ, ಜಗತ್ತಿನ ಪೋಷಣೆಗಾಗಿ ಬೇಕಾದದ್ದು. ಜ್ಞಾನ ಅಮೃತವನ್ನು ಕೊಟ್ಟು ದೇವತೆಗಳನ್ನು ಪೋಷಿಸಿತು, ಜ್ಞಾನವನ್ನು ಕೊಟ್ಟು ಮನುಷ್ಯರನ್ನ ದೇವತೆಗಳನ್ನೆಲ್ಲರನ್ನೂ ಪೋಷಿಸಿತು. ಹೀಗೆ ಮತ್ಸ್ಯಾದಿ ರೂಪಿ ಪೋಷಯತಿ. ನೃಸಿಂಹೋ ರುದ್ರ ಸಂಸ್ಥಿತ ವಿಲಾಪಯೇತ್, ರುದ್ರನೊಳಗೆ ನರಸಿಂಹ ರೂಪದಿಂದಿದ್ದು ಜಗತ್ತನ್ನ ನಷ್ಟವನ್ನಾಗಿ ಮಾಡ್ತಾನೆ ಪ್ರಳಯ ಕಾಲದಲ್ಲಿ. ವಿಲಾಪಯೇತ್ ವಿರಿಂಚಸ್ಥಃ, ವಿರಿಂಚಸ್ಥಃ ವಿರಿಂಚ ಚತುರ್ಮುಖ ಬ್ರಹ್ಮ, ಅವನೊಳಗೆ ನಿಂತ್ಕೊಂಡು ಸೃಜತೆ ವಿಷ್ಣು ರವ್ಯಯ, ಜಗತ್ತನ್ನು ಅವನೇ ಸೃಷ್ಟಿಸ್ತಾನೆ. ಹೀಗೆ ಇನ್ನೊಂದು ಕಡೆ ಭಾಗವತ ತಾತ್ಪರ್ಯದಲ್ಲಿ ಬಂದಿದೆ. ಅದರಿಂದ ಮತ್ಸ್ಯ ಕೂರ್ಮ ಇತ್ಯಾದಿ ರೂಪಗಳಿವೆ, ಜಗತ್ತಿಗೆ ಪಾಲಕವಾದ ರೂಪಗಳು ಅಂತ ತಿಳ್ಕೊಳ್ಬೇಕು. ಈ ಎಲ್ಲ ರೂಪಗಳನ್ನ ಹೀಗೆ ಧ್ಯಾನ ಮಾಡಬೇಕು, ಅವುಗಳ ಕಾರ್ಯಗಳನ್ನ. ಧರ್ಮಸ್ಯ ದಕ್ಷತು ದುಹಿತುಹು ದುಹಿತರಿ ಅಜನಿ ಸ್ವಮೂರ್ತ್ಯ ನಾರಾಯಣೋ ನರಸಖಃ ಸ್ವತಃ ಪ್ರಭಾವ. ಈ ಮುಂದೆ ಈ ಭಗವಂತನ ಮತ್ತು ಕೆಲವು ರೂಪಗಳನ್ನು ವರ್ಣನೆ ಮಾಡ್ತಾರೆ. ಧರ್ಮ ಪ್ರಜಾಪತಿ, ಧರ್ಮ ಪ್ರಜಾಪತಿ ಅಂದ್ರೆ ಯಮನೆ, ಬೇರೆ ಏನಲ್ಲ, ಯಮನೆ. ಅದನ್ನ ಈ ಮಧ್ವ ವಿಜಯದ ಕೆಲವು ವ್ಯಾಖ್ಯಾನಗಳೆಲ್ಲ ಯಮಸ್ಯ ಪುತ್ರೋ ಎಂಬಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಅದರಿಂದ ಧರ್ಮ ಪ್ರಜಾಪತಿ ಅಂದ್ರೆ ಯಮನೆ. ಅವನಿಂದ ದಕ್ಷ ಪ್ರಜಾಪತಿಯ ಮಗಳಾದ ಮೂರ್ತಿ ದೇವಿಯಲ್ಲಿ ಈ ಭಗವಂತ ಹರಿ, ನರ, ಕೃಷ್ಣ, ನಾರಾಯಣ ಈ ರೂಪಗಳಿಂದ ಹುಟ್ಟಿದ. ಇಲ್ಲಿ ಅದೆಲ್ಲ ಬರಲಿಲ್ಲ. ಭಾಗವತಾತ್ಪರ್ಯದಲ್ಲಿ 1ನೇ 2ನೇ ಸ್ಕಂದದಲ್ಲಿ ಹರಿ, ಕೃಷ್ಣ, ನರ, ನಾರಾಯಣ ಅಂತಿಷ್ಟು 4 ಕೂಡ ಬಂದಿದೆ. ಅದರಲ್ಲಿ ನರನೊಬ್ಬರನ್ನು ಹೊರತುಪಡಿಸಿದ್ರೆ ಉಳಿದು 3 ಸಾಕ್ಷಾತ್ ವಿಷ್ಣುಗಳೇ. ನರವೊಬ್ಬ ಶೇಷನ ಅವತಾರ. ಆ ನರನೊಳಗೆ ನರ ಅನ್ನುವ ಶಬ್ದದಿಂದ ಭಗವಂತ. ಹೀಗೆ 4 ರೂಪಗಳು ಅಲ್ಲಿ ಹುಟ್ಟಿವೆ. ಮತ್ತು ಅವನೇನ್ ಮಾಡಿದ ಅದಕ್ಕೆ ಅಲ್ಲಿ ಅಂತಂದ್ರೆ, ನೈಷ್ಕರ್ಮ್ಯ ಲಕ್ಷಣ ವಾಚ, ಮೋಕ್ಷಕ್ಕೆ ಸಾಧನೆ ಯಾವುದು? ನಿಷ್ಕಾಮ ಕರ್ಮಗಳೇ. ಆ ನಿಷ್ಕಾಮ ಕರ್ಮಗಳನ್ನು ಹೇಗೆ ಮಾಡಬೇಕು ಅಂತನ್ನೋದನ್ನು ಬೋಧಿಸಿದ. ಮತ್ತೆ ಅದನ್ನು ಅನುಷ್ಠಾನ ಕೂಡ ಮಾಡಿದ. ಚಚಾರ ಯೋಗಂ, ತಾನೇ ಅದನ್ನು ಆಚರಿಸಿ ಕೂಡ ತೋರಿಸಿದ. ಬದರಿ ಕ್ಷೇತ್ರದಲ್ಲಿ ಇದ್ದುಕೊಂಡು ಅದನ್ನೆಲ್ಲ ತಾನು ಆಚರಿಸಿಯೂ ತೋರಿಸಿದ. ಇವು ಅಧ್ಯಾಪಿತಾಸ್ತೆ ಋಷಿ ವರ್ಯ ನಿಷೇವಿ ಕಾಂಗ್ರಿ. ಅವನು ಹೀಗೆ ಅದನ್ನ ಅವತಾರ ಕಾರ್ಯ ಮಾಡಿದ. ಮತ್ತೆ ಇವತ್ತಿಗೂ ಕೂಡ ಬದರಿಕಾಶ್ರಮದಲ್ಲಿದ್ದು ಮಹಾಮುನಿಗಳ ಪಾದ ಸೇವಾ ಸ್ವೀಕಾರ ಮಾಡ್ತಾ ಅಲ್ಲಿದ್ದಾನೆ. ದೊಡ್ಡ ಬದರಿಯಲ್ಲಿ ನಾರಾಯಣ ಇತ್ಯಾದಿ ಭಗವಂತನ ರೂಪಗಳಿವೆ. ಚಿಕ್ಕ ಬದರಿಯಲ್ಲಿ ಕೂಡ ನಾರಾಯಣ ಇದ್ದೇ ಇದ್ದಾನೆ. ವ್ಯಕ್ತನಾಗಿ ಆ ದೊಡ್ಡ ಬದರಿಯಲ್ಲಿದ್ದಾನೆ. ಅದೃಶ್ಯವಾದ ಮನುಷ್ಯರಿಗೆ ಅಗಮ್ಯವಾದಂತಹ ದೊಡ್ಡ ಬದರಿಯಲ್ಲಿ ಇದ್ದಾನೆ ಅಂತ ತಿಳ್ಕೊಳ್ಬೇಕು. ಇವು ಆ ಭಗವಂತನ ರೂಪಗಳು. ಸ್ವತಃ ಪ್ರಭಾವ ಅಂತ ಒಂದ್ ಕಡೆ ಶಬ್ದ ಬಂತಲ್ಲ ಇಲ್ಲಿ. ಸ್ವತಃ ಪ್ರಭಾವ ಅಂತಂದ್ರೆ ಆ ಭಗವಂತನ ಸ್ವರೂಪ ಏನಿದೆ ಅದು ಜ್ಞಾನಮಯವಾದ ಸ್ವರೂಪ. ತಪಸ್ಸು ಅಂತಂದ್ರೆ ಜ್ಞಾನನೇ. ನಾವೆಲ್ಲ ತಪಸ್ಸು ಮಾಡೋದು ಅಂತಂದ್ರೆ ಸಂತಾಪೆ. ಶರೀರವನ್ನ, ಮನಸ್ಸನ್ನ ಕ್ಲೇಶಗಳಿಗೆ, ನಾನಾ ತರದ ಕ್ಲೇಶಗಳಿಗೆ ಈಡು ಮಾಡಿಕೊಂಡು ಆ ಮೂಲಕ ಭಗವಂತನ ಧ್ಯಾನ ಮಾಡ್ತಿರ್ತೇವೆ ನಾವು. ಅದ್ರಿಂದ ನಮಗೆ ತಪಸ್ಸು ಅಂತಂದ್ರೆ ಸಂತಾಪವನ್ನು ಒಳಗೊಂಡಿರ್ತದೆ. ಸಂತಾಪನೂ ಇರ್ತದೆ, ಆಲೋಚನೆನೂ ಇರ್ತದೆ. ಆದ್ರೆ ಅವನಿಗೆ ತಪಸ್ಸು ಅಂತಂದ್ರೆ ಕೇವಲ ಜ್ಞಾನವೇ. ಆದ್ರಿಂದಲೇ ಅವನಲ್ಲಿ ತಪಸ್ಸು ಅಂತಂದ್ರೆ ನಮ್ಮ ತಪಸ್ಸು ಅಂದ್ರೆ ಸ್ವಲ್ಪ ಭಿನ್ನವಾಗಿರ್ತದೆ. ಸ್ವಲ್ಪ ಏನು ಬಹಳವೇ ಭಿನ್ನವಾಗಿರ್ತದೆ. ಆದ್ರಿಂದ ಭಗವಂತನು ಕೂಡ ತಪಸ್ ಮಾಡ್ತಾನೆ. ಸತಪೋ ತಪ್ಯತ ಸತಪಸ್ತಪ್ತ್ವ ಅಂತ ತೈತ್ರಿಯ ಉಪನಿಷತ್ತು ಕೂಡ ಅವನು ತಪಸ್ ಮಾಡಿದ, ತಪಸ್ಸನ್ನು ಮಾಡಿ ಜಗತ್ತನ್ನ ಸೃಷ್ಟಿಸಿದ ಅಂತ ವರ್ಣನೆ ಮಾಡ್ತಾರೆ. ಮತ್ತೆ ಅವನೇ ಮಹಾಭಾರತದಲ್ಲಿ ವರ್ಣನೆ ಮಾಡುವಂತೆ ಪಶ್ಚಿಮೇ ತಪಸ್ಸೋ ವೀರ್ಯಂ. ಏನು ಅವನ ತಪಸ್ಸು ಅಂದ್ರೆ ಏನು? ಭಗವಂತನ ತಪಸ್ಸು ಅನ್ನುವ ಶಬ್ದಕ್ಕೆ ನಾನು ತಿಳ್ಕೊಳ್ಳುವ ಅರ್ಥ, ನಾನು ಅನುಸಂಧಾನ ಮಾಡ್ಕೊಳ್ಳುವ ಅರ್ಥ ಏನಂದ್ರೆ ಲೆಕ್ಕಾಚಾರ, ಕ್ಯಾಲ್ಕುಲೇಷನ್. ಜಗತ್ತನ್ನು ಹೀಗೆ ಸೃಷ್ಟಿ ಮಾಡ್ತೀನಿ ಅಂತ ಕ್ಯಾಲ್ಕುಲೇಷನ್ಗೆ ತಪಸ್ಸು ಅಂತ ಅನ್ನೋದು. ನಮ್ಮಲ್ಲಿ ತಪಸ್ಸು ಅಂತಂದ್ರೆ ಶರೀರವನ್ನ, ಮನಸ್ಸನ್ನ ಕ್ಲೇಶಕ್ಕೆ ಈಡು ಮಾಡ್ಕೊಳ್ಳೋದು, ಮತ್ತೆ ಭಗವಂತನ ಮೂರ್ತಿಯನ್ನು ಧ್ಯಾನಿಸುವುದು. ಇದು ನಮಗೆ ತಪಸ್ಸು. ನಮಗೇನು ಕ್ಯಾಲ್ಕುಲೇಷನ್ ಇಲ್ಲ. ನಮ್ಮ ಯಾವ ಆಲೋಚನೆಗಳು ವಾಸ್ತವಿಕ ಕಾರ್ಯರೂಪಕ್ಕೆ ಬರೋದಿಲ್ಲ.
ಮತ್ತೆ ಅಷ್ಟೆಲ್ಲ ಆಲೋಚನೆಗಳು ನಮ್ಗೆ ಬರೋದಿಲ್ಲ. ದೊಡ್ಡ ದೊಡ್ಡ ಜವಾಬ್ದಾರಿಗಳು ನಮ್ಗೇನಿಲ್ಲಲ್ಲ, ಕೌಟುಂಬಿಕ ಜವಾಬ್ದಾರಿಗಳನ್ನು ಹೊರತುಪಡಿಸಿದೆ. ಆದ್ರೆ ಅವನಿಗೊಂದು ದೊಡ್ಡ ಜವಾಬ್ದಾರಿ ಇದೆ, ಜಗತ್ತನ್ನ ಸೃಷ್ಟಿ ಮಾಡುವ ಜವಾಬ್ದಾರಿ, ಪಾಲಿಸುವ ಮತ್ತೆ ಅದನ್ನ ನಾಶ ಮಾಡುವ ಜವಾಬ್ದಾರಿ ಎಲ್ಲ ಅವನಿಗಿದೆ. ಆದ್ರಿಂದ ಆ ಎಲ್ಲಾ ಲೆಕ್ಕಾಚಾರಗಳಿಗೆ ಸಮಷ್ಟಿಯಾಗಿ ತಪಸ್ಸು ಅಂತ ಹೇಳ್ತಾರೆ ಅಂತ ನಾನು ಆ ಲೆಕ್ಕಾಚಾರ, ತಪಸ್ಸನ್ನ ಲೆಕ್ಕಾಚಾರ ಅಂತ ನಾನು ಅದನ್ನ ಅನುವಾದ ಮಾಡ್ಕೊಂಡಿದ್ದೇನೆ. ಅದ್ರ ಕಾರಣ ಏನಂತಂದ್ರೆ, ಈ ಅಶ್ವತ್ಥಾಮ ನಾನು ಈಗ ನಿಷ್ಪಾಂಡವಾಂ ಪೃಥ್ವೀಂ ಕರಿಷ್ಯೆ ಅಂತ ಹೊರಟಿದ್ನಲ್ಲ, ಪಾಂಡವರ ಮೊಮ್ಮಗ ಆ ಪರೀಕ್ಷಿತ ಇನ್ನೂ ಗರ್ಭದಲ್ಲಿದ್ದಾಗ ಅವನ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಿದ್ನಲ್ಲ, ಆಗ ಕೃಷ್ಣ ಏನ್ ಹೇಳಿದ್ದ, ದುರ್ಮತೆ ಪಶ್ಚಿಮೇ ವೀರ್ಯಂ, ನನ್ನ ಶಕ್ತಿಯನ್ನು ನೋಡು, ಪಶ್ಚಿಮೇ ತಪಸೋ ವೀರ್ಯಂ, ನನ್ನ ತಪಸ್ಸಿನ ಶಕ್ತಿಯನ್ನು ನೋಡು ಅಂತ ಅಲ್ಲೊಂದ್ ಕಡೆ ಕೃಷ್ಣ ಅವನಿಗೆ ದುರ್ಮತೆ ಅಂತ ಅವನನ್ನು ನಿಂದಿಸ್ತಾನೆ. ಅಶ್ವತ್ಥಾಮನನ್ನು ನಿಂದಿಸಿ ನನ್ನ ಶಕ್ತಿ ಎಷ್ಟು ಅಂತ ನೋಡು ಅಂತ ಹೇಳ್ತಾನೆ. ಅಲ್ಲಿ ತಪಸ್ಸು ಅಂತಂದ್ರೆ ನನ್ನ ಲೆಕ್ಕಾಚಾರ ಏನು ಅಂತ ನೋಡು. ನಿನ್ ಲೆಕ್ಕಾಚಾರ ಏನು? ಪಾಂಡವರನ್ನ, ಅವರ ವಂಶವನ್ನ ನಿರ್ಮೂಲಿತ ಮಾಡಿಬಿಡ್ಬೇಕು ಅಂತ ನಿನ್ ಲೆಕ್ಕಾಚಾರ. ನನ್ನ ಲೆಕ್ಕಾಚಾರ ಏನಿದೆ ಅಂತ ನೋಡು. ನನ್ನ ಲೆಕ್ಕಾಚಾರ ಬೇರೆನೇ ಇದೆ. ಆ ಲೆಕ್ಕಾಚಾರದ ಪ್ರಕಾರ ನಾನು ಮುಂದಿನ ಕೆಲಸಗಳನ್ನು ಮಾಡ್ತೇನೆ. ನೀನು ಅದನ್ನ ಕೊಲ್ಲುವ ಪ್ರಯತ್ನ ಮಾಡು, ಬದುಕಿಸಬೇಕು ಅಂತ ನಾನು ತಯಾರಾಗಿ ನಿಂತಿದ್ದೀನಿ, ಅದನ್ನ ನಾನು ಬದುಕಿಸುವವನಿದ್ದೇನೆ ಅಂತ ಹೇಳಿದೆ. ಇದು ಬಹಳ ದೊಡ್ಡ ಅದ್ಭುತವಾದ ಲೆಕ್ಕಾಚಾರ. ಅನೇಕ ಕಡೆ ಹೇಳಿದ್ದೇನೆ, ಅದೇನು ಹೊಸದೇನಲ್ಲ, ನೀವು ಕೇಳಿದ್ದೇ ಇರ್ತದೆ. ಭಗವಂತ ಬದುಕಿಸಬೇಕು ಅಂತ ಹೊರಟ್ರೆ ಸತ್ತವ್ರನ್ನೂ ಬದುಕಿಸ್ತಾನೆ. ಬದುಕಿಸೋದು ಅಗತ್ಯ ಇಲ್ಲ ಅಂತ ಕಾಣಿಸಿದ್ರೆ ಎದುರುಗಡೆ ಸಾಯ್ತಾ ಇದ್ರು ಸುಮ್ಮನೆ ಇರ್ತಾನೆ. ಅವನು ಸ್ವಂತ ಸೋದರಳಿಯ ಅಭಿಮನ್ಯು, ಅವನು ಸಾಯ್ತಾನೆ ಅಂತ ಗೊತ್ತಿತ್ತು. ಆದ್ರೂ ಯುದ್ಧ ಭೂಮಿಯ ಬೇರೊಂದು ಕಡೆ ಅರ್ಜುನನ್ ಕರ್ಕೊಂಡು ಹೋಗ್ಬಿಟ್ಟ. ತನ್ನ ಮಕ್ಕಳೇ ಆದಂತಹ ಮೊಮ್ಮಕ್ಕಳು ಮರಿಮಕ್ಕಳಾದಂತಹ ಯಾವ್ದಾವ್ರೆಲ್ಲ ಸಾಯ್ತಾರೆ ಅಂತ ಗೊತ್ತಿದ್ದಾಗ, ಹೋಗ್ಲಿ, ದುರ್ಜನರು ಮಾತ್ರ ಭೂಮಿಗೆ ಭಾರ ಅಲ್ಲ, ಸಜ್ಜನರು ಭೂಮಿ ಭಾರವೇ ಅಂತ ತಿಳ್ಕೊಂಡು ಸುಮ್ಮನೆ ಆಗಿಬಿಟ್ಟಿದ್ದ. ಅದೆಲ್ಲ ಒಂದು ಲೆಕ್ಕಾಚಾರ. ಸತ್ತವ್ರನ್ನ ಬೇಕಾದ್ರೆ ಬದುಕಿಸಿದ. ಯಾವತ್ತು ನಮ್ಮ ಲೆಕ್ಕಾಚಾರ ಅಂದ್ರೆ ಪೂರ್ತಿ ಹಾಳಾಗಿದ್ರೆ ಕೆಲಸ ಸರಿ ಮಾಡ್ಲಿಕ್ಕೆ ಬರೋದಿಲ್ಲ. ಅರ್ಧಮರ್ಧ ಇನ್ನೂ ಸ್ವಲ್ಪ ಜೀವ ಇದ್ರೆ, ಈಗ ತಗೊಂಡ್ಬಂದಿದ್ರೆ ಪರವಾಗಿಲ್ಲ, ನಾನು ಸ್ವಲ್ಪ ಪ್ರಯತ್ನ ಪಡ್ತೀನಿ ಅಂತ ವೈದ್ಯರು ಪ್ರಯತ್ನ ಪಡ್ತಾರೆ. ಪೂರ್ತಿ ಸತ್ತೋದ್ಮೇಲೆ ತಗೊಂಡು ಹೋದ್ರೆ ಇನ್ಯಾರಕ್ಕೆ ತಗೊಂಡ್ಬಂದಿದ್ದೀರಿ, ಸ್ಮಶಾನಕ್ಕೆ ತಗೊಂಡು ಹೋಗ್ರಿ ಅಂತ ಅಂತಾರೆ ವೈದ್ಯರು. ಅದು ಭಗವಂತನ ಲೆಕ್ಕಾಚಾರ ಆಗಲ್ಲ. ಬದುಕಿಸ್ಲೇಬೇಕು ಅಂತಿದ್ರೆ ಸತ್ತವ್ರನ್ನೂ ಬದುಕಿಸ್ತಾನೆ. ಈ ಪರೀಕ್ಷಿತರನ್ನು ಬದುಕಿಸಿದ. ಇನ್ನೂ ಸತ್ತಿಲ್ಲ, ಅದಕ್ಕೆ ಬೇಕಾದ ಮುಂಚೆ ಅವನನ್ನು ಬದುಕಿಸಬೇಕು ಅಂತ ಆಲೋಚನೆನೂ ಅವನಿಗೆ ಬರಲಿಲ್ಲ, ಅಭಿಮನ್ಯುವನ್ನ. ಅದಕ್ಕೆ ಬೇಕಾದ ಯಾವ ಮುನ್ನೆಚ್ಚರಿಕೆಯನ್ನು ತಗೊಳ್ಳಿಲ್ಲ. ಸಾಯುವವನು ಸಾಯಲಿ ಅಂತ ಬಿಟ್ಟುಬಿಟ್ಟ. ಇದೆಲ್ಲ ಭಗವಂತನ ಲೆಕ್ಕಾಚಾರ. ಈ ಸುಮ್ಮನೆ ನಾವು ಭಗವಂತನ ಲೆಕ್ಕಾಚಾರಕ್ಕೆ ಸಣ್ಣಾಗಬೇಕಷ್ಟೇ. ನಾವು ಸುಮ್ಮನೆ ಹಾಗೆ ಯಾಕೆ ಹೀಗೆ ಯಾಕೆ ಅಂತ ಏನೇನು ಪ್ರಶ್ನೆಗಳನ್ನು ಕೇಳುವುದಕ್ಕಿಂತ, ಅಂದ್ರೆ ಜಿಜ್ಞಾಸೆ ಬೇಡ ಅಂತಲ್ಲ, ಶಾಸ್ತ್ರೀಯ ವಿಷಯಗಳ ಬಗ್ಗೆ ಜಿಜ್ಞಾಸೆ ಇರಲಿ. ಭಗವಂತನ ಲೆಕ್ಕಾಚಾರಕ್ಕೆ ಆಗ್ಬೇಕು ಅಂತಂದ್ರೆ, ಭಗವಂತ ನಮಗೆ ಇಷ್ಟ ಯಾಕೆ ಕಷ್ಟಗಳನ್ನು ಕೊಡ್ತಿದ್ದಾನೆ ಅಂತ ಅನೇಕ ದಿನ ಪ್ರಶ್ನೆಗಳನ್ನು ಕೇಳೋದಿರ್ತದೆ. ಇದೆಲ್ಲ ಭಗವಂತನ ಲೆಕ್ಕಾಚಾರ ಅಷ್ಟೇ. ಯಾರಿಗೆ ಯಾವಾಗ ಏನ್ ಕೊಡಬೇಕು ಅಂತ ಅನ್ನೋದು ಅವನ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟದ್ದಾಗಿದೆ. ಆದ್ರಿಂದ ಸತಪೋತಪ್ಯತ, ಈ ಜಗತ್ತನ್ನು ಸೃಷ್ಟಿ ಮಾಡುವಾಗಲೇ, ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುವಾಗಲೇ, ಮಹತ್ತತ್ವವನ್ನು ಸೃಷ್ಟಿ ಮಾಡುವಾಗಲೇ, ಪುರುಷ ಅನ್ನುವ ಮೊದಲನೇ ರೂಪವನ್ನು ತಾಳಿ ಮಹತ್ತತ್ವವನ್ನ, ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುವಾಗಲೇ, ಮತ್ತೆ ನಮ್ಮೊಳಗೆ ಬಂದು ಕೂತ್ಕೊಳ್ಳುವಾಗಲೇ 3 ಪುರುಷ ರೂಪಗಳಿಂದಲೇ ಅಷ್ಟೆಲ್ಲ ಲೆಕ್ಕಾಚಾರ ಮಾಡಿದ್ದಾನೆ. ಅದರಿಂದ ಯಾವಾಗ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಿದೆ. ನನಗೆ ಹೀಗ್ಯಾಕೆ ಮಾಡಿದ, ನಾನೇನ್ ತಪ್ಪು ಮಾಡಿದ್ದೆ ಅನ್ನುವಂಥ ಇಂಥ ಆಲೋಚನೆಗಳು ಬೇಡ. ಅವನ ಲೆಕ್ಕಾಚಾರಕ್ಕೆ ನಾವು ನಮ್ಮ ತಲೆಯನ್ನು ಒಡ್ಡಿಕೊಂಡ್ರೆ ನಾವು ಇದ್ದಲ್ಲಿ ಸುಖಿಯಾಗಿರ್ತೇವೆ. ಇದು ಆ ತಪಸ್ಸು ಅಂತ ಅನ್ನೋದಕ್ಕೆ ಅರ್ಥ. ಸ್ವವಿಷಯ ಜ್ಞಾನ ರೂಪ ಪ್ರಭಾವ ರೂಪಶ್ಚ. ಅವನ ತಪಸ್ಸೇ ಅವನ ಜ್ಞಾನ, ಅದೇ ಅವನ ಶಕ್ತಿ ಕೂಡ. ಅಖಂಡವಾದಂತಹ, ಅದಕ್ಕೆ ಎದುರಿಲ್ಲದಂತಹ ಒಂದು ದೊಡ್ಡ ಶಕ್ತಿ ಅವನಿಗಿದೆ. ಮುಂದೇನಾಯ್ತು ಅಂತಂದ್ರೆ, ಈ ದೇವತೆಗಳಿಗೆ ಒಂದು ಸಮಸ್ಯೆ ಬಂತಂತೆ. ಈ ನಾರಾಯಣ ದೊಡ್ಡ ತಪಸ್ಸು ಮಾಡಿ ನನ್ನ ಸ್ವರ್ಗದ ಸಾಮ್ರಾಜ್ಯಕ್ಕೆ ಧಕ್ಕೆ ತರ್ತಾ ಇದ್ದಾನೆ. ಇಂದ್ರೋಪಿ ನಾಕ್ಯ ಸುಖಮೇಶ ಜಿಗೃಕ್ಷತೀತಿ ಕಾಮಂ ಯಯುಕ್ತ ಸಗಣಂ ಸಬದರ್ಯುಪಾಖ್ಯಂ. ನಮ್ಮ ಆಲೋಚನೆಗಳು ಹೇಗಿರ್ತವೆ ಅಂತಂದ್ರೆ, ಜಗತ್ತಿನಲ್ಲಿ ಏನೇನೋ ಕೆಲಸಗಳು ಎಲ್ಲೆಲ್ಲೋ ನಡೀತಿರ್ತಾವೆ ಯಾವ್ದಾವ್ದೋ ಹಂತದಲ್ಲಿ. ಇದು ಯಾರೋ ನಮಗೆ ತೊಂದರೆ ಕೊಡ್ತಿದ್ದಾರೆ, ಅದರಿಂದ ನಮಗೆ ಹಾನಿ ಆಗ್ತಿದೆ ಅಂತ ಕೆಲವು ಬಾರಿ ನಮಗೆ ಆ ಸಂಗತಿಗಳನ್ನೆಲ್ಲ ನಾವು ಅನ್ವಿತ ಮಾಡ್ಕೋತಿರ್ತೀವಿ. ಪರಮಾತ್ಮ ತಪಸ್ಸು ಮಾಡ್ತಾನೆ ಇದ್ದಾನೆ, ಬದರಿ ಕ್ಷೇತ್ರದಲ್ಲಿ ತಪಸ್ಸು ಮಾಡ್ತಾನೆ ಇದ್ದಾನೆ. ಈ ಇಂದ್ರಾದಿಗಳು ಹುಟ್ಟೋದಕ್ಕಿಂತ ಮುಂಚೆ, ಗರುಡಶೇಷ ರುದ್ರಾದಿಗಳು ಹುಟ್ಟೋದಕ್ಕಿಂತ ಮುಂಚೆ, ಚತುರ್ಮುಖ ಮುಖ್ಯ ಪ್ರಾಣರು ಹುಟ್ಟೋದಕ್ಕಿಂತ ಮುಂಚೆನೂ ಅವನು ತಪಸ್ಸು ಮಾಡ್ತಾನೆ ಇದ್ದಾನೆ. ಈ ಇಂದ್ರ ಇವತ್ತು ಬಂದವನು ಈ ನಾರಾಯಣ ತಪಸ್ಸು ಮಾಡ್ತಾ ಇದ್ದಾನೆ, ನನ್ನ ಸ್ವರ್ಗದ ಸಾಮ್ರಾಜ್ಯವನ್ನು ಕಿತ್ಕೋತಾನೆ ಅಂತ ಇವನಿಗೆ ಭಯ. ಇವನು ಹುಟ್ಟೋದಕ್ಕಿಂತ ಮುಂಚೆನೆ ಗರುಡಶೇಷ ರುದ್ರಾದಿಗಳು
ಚತುರ್ಮುಖಾದಿಗಳು ಹುಟ್ಟೋದಕ್ಕಿಂತ ಮುಂಚೆನೇ ಅವನು ತಪಸ್ ಮಾಡ್ತಿದ್ದ. ಸತಪೋ ತಪ್ಯತ, ತಪಸ್ ಮಾಡೇ ಜಗತ್ತನ್ನು ಸೃಷ್ಟಿ ಮಾಡಿದ್ದ. ಇವನಿಗೆ ಈಗ ಬಂದ ಈ ಇಂದ್ರನಿಗೆ ಇವನು ಈ ನಾರಾಯಣ ನನ್ನ ಸಾಮ್ರಾಜ್ಯಕ್ಕೆ ಏನಾದ್ರು ಕಣ್ಣು ಹಾಕ್ತಿದ್ದಾನೆ ಅಂತ ಒಂದು ಭಯ. ದೇವತೆಗಳಿಗೆ ಇಂಥ ಭ್ರಮೆಗಳು ಭಯಗಳೆಲ್ಲ ಬಂದ್ರೆ ತಾತ್ಕಾಲಿಕವಾಗಿರ್ತದೆ, ಬಹಳ ದೀರ್ಘಕಾಲ ಇರೋದಿಲ್ಲ ಅದು. ನಮ್ಮಂಥವರಿಗೆ ಕೆಲವು ಬಾರಿ ಇದು ಜೀವಮಾನ ಪೂರ ನಮ್ಮನ್ನ ಸಂತಸ್ತರನ್ನಾಗಿ ಮಾಡುವಂತ ಭಯಗಳಾಗಿ, ಕೆಲವು ಬಾರಿ ದೊಡ್ಡ ಮನೋರೋಗವಾಗಿ ಸೇರ್ಕೊಂಡ್ಬಿಟ್ಟಿರ್ತದೆ. ಎಲ್ಲಾರು ನನ್ನ ವಿರುದ್ಧ ಸಂಚು ಮಾಡ್ತಾ ಇದ್ದಾರೆ, ನನ್ನನ್ನು ಕೊಲ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಮನೆಗಳಲ್ಲಿ ಸಂಚು ನಡೀತಾ ಇದೆ. ಆದ್ರೇನೋ ಭಗವಂತನ ದಯೆಯಿಂದ ಬದುಕಿದ್ದೇನೆ, ನನಗೆ ಇವತ್ತು ಆ ರೋಗದ ಹೆಸರು ನೆನಪಿದ್ರೆ ಹೇಳ್ಬಿಡ್ತಿದ್ದೆ. ಮಾನಸಿಕ ರೋಗ ಅದು. ಇಂಥವೆಲ್ಲ ಮನುಷ್ಯನಿಗೆ ತೀವ್ರವಾದ ವಿಪರೀತವಾದಂತಹ ಆಲೋಚನೆಗಳೆಲ್ಲ ಬರೋದಿದೆ. ಇಂಥ ಒಂದು ಭ್ರಮೆ ಬಂದ್ಬಿಟ್ಟಿತ್ತು ಅವನಿಗೆ, ನನ್ನ ಸ್ವರ್ಗದ ಸಾಮ್ರಾಜ್ಯವನ್ನು ಕಿತ್ಕೋತಾ ಇದ್ದಾನೆ ಅಂತೆ. ಈಗ ಅವನು ಮಾಡಿ ಅವನೇನ್ ಮಾಡಿದ, ಆ ಭಗವಂತನ ತಪಸ್ಸಿಗೊಂದು ವಿಘ್ನ ತಂದು ಬಿಡೋಣ ಅಂತ ಆಲೋಚನೆ ಮಾಡಿದ. ಮನ್ಮಥ ಇಂದ್ರನಿಂದ ಆಜ್ಞಪ್ತನಾದ. ಅಪ್ಸರೆಯರೆಲ್ಲ ಹೋದ್ರು. ಈ ಕಡೆ ಅಪ್ಸರೆಯರು ಅಲ್ಲಿ ಆ ಭಗವಂತನ ಮುಂದೆ ಸುಳಿದಾಡ್ತಾ ಇದ್ರು. ಅಪ್ಸರೆಯರು ಮುಂದೆ ಸುಳಿದಾಡ್ತಾ ಇರುವಾಗ ಮನ್ಮಥನು ಕೂಡ ಹೂವಿನ ಬಾಣದಿಂದ ಅವನನ್ನು ಹೊಡೆದ. ಸ್ತ್ರೀಪೇಕ್ಷಣೆ ಇಶುಭಿಹಿ ಅವಿದ್ಯತ ಅತನ್ಮಹಿಜ್ಞ. ಆ ಭಗವಂತನ ಮಹಿಮೆ ಗೊತ್ತಿಲ್ಲ, ಮನ್ಮಥನಿಗೂ ಗೊತ್ತಿಲ್ಲ, ಇಂದ್ರನಿಗೂ ಗೊತ್ತಿಲ್ಲ. ಹೊಡೆಯೋದು ಹೊಡೆದು ಬಿಟ್ಟ. ವಸ್ತುತಃ ಇಂಥವೆಲ್ಲ ಭ್ರಮೆಗಳು ದೇವತೆಗಳಿಗೆ ಯಾವತ್ತೂ ಬರೋದಿಲ್ಲ. ದೊಡ್ಡ ಶಕ್ತಿ ಇದ್ದವರು ಅವರು. ಜ್ಞಾನರೂಪಾನುಪಿ ಸುರಾನ್ ಭಾಗವತ್ ತಾತ್ಪರ್ಯ ಹೇಳ್ತದೆ. ಅವರೆಲ್ಲ ಜ್ಞಾನರೂಪರಾದವರು. ಆದರೂ ಕೂಡ ಕೆಲವು ಬಾರಿ ಅವರಿಗೆ ಅಜ್ಞಾನಾದಿಗಳು ಕಲಿ ಪ್ರವೇಶದಿಂದ, ರಾಕ್ಷಸರ ಪ್ರವೇಶದಿಂದ ಬರುವುದಿದೆ. ವಿನಾ ಪ್ರಾಣನ್ ಕ್ವಚಿತ್ ಪರೆ. ಭಗವಂತನನ್ನು ಮುಖ್ಯ ಪ್ರಾಣನೊಬ್ಬರನ್ನು ಹೊರತುಪಡಿಸಿದ್ರೆ ಉಳಿದೆಲ್ಲ ದೇವತೆಗಳಿಗೆ ಇಂಥ ಸಮಸ್ಯೆ ಕೆಲವು ಬಾರಿ ಬರುವುದಿದೆ. ಇದು ದೇವತತ್ವೇ. ದೇವತೆಗಳ ಸ್ವಭಾವ ಏನು, ಅವ್ರ ಇತಿಮಿತಿಗಳೇನು, ಅವ್ರ ಮಹಿಮೆ ಏನು ಅಂತೆಲ್ಲ ವರ್ಣನೆ ಮಾಡ್ಲಿಕ್ಕೆ ಒಂದು ಗ್ರಂಥ ಇದೆ. ಅದರಲ್ಲಿ ಇರುವಂತಹ ವಿಷಯಗಳಿವು. ದಿವ್ಯ ಸ್ವಭಾವದವರು ಅವರು. ಭಗವಂತನ ಭಕ್ತರು ಯಾರಿರ್ತಾರೆ ಅವ್ರಿಗೆ ಯಾವತ್ತೂ ಕೂಡ ಯಾವುದೇ ವಿಘ್ನ ಮಾಡದೇ ಇರುವಂತವ್ರು. ಆದ್ರೆ ಅವರಿಗೂ ಕೂಡ ಕೆಲವು ಬಾರಿ ಈ ಗೋವರ್ಧನೋದ್ಧಾರ ಮೊದಲಾದ ಪ್ರಸಂಗಗಳಲ್ಲಿ ಆ ಭಗವಂತನನ್ನು ವಿರೋಧಿಸುವಂತಹ ಸ್ವಭಾವ ಕಂಡು ಬರೋದಿದೆ. ಅವೆಲ್ಲವೂ ಅವರ ಸ್ವಭಾವ ಏನಲ್ಲ, ಜ್ಞಾನವೇ ಭಕ್ತಿಯೇ ಅವರ ಸ್ವಭಾವ. ಆದ್ರೂ ಇಂತಹ ವಿಪರೀತ ಆಚರಣೆಗಳು ಅವರಲ್ಲಿ ಬರೋದಿವೆ. ಇದಕ್ಕೆಲ್ಲ ಎರಡು ಕಾರಣಗಳಿರ್ತವೆ ಅಂತ ಬೇರೊಂದ್ ಕಡೆ ಬಂದಿದೆ. ಇಲ್ಲಿ ಒಂದೇ ಕಾರಣದ ಪ್ರಸ್ತಾವ ಇದೆ. ಏನ್ ಕಾರಣ ಅಂದ್ರೆ ಅಸುರಾವೇಶ ಅನ್ನುವಂಥ ಒಂದೇ ಕಾರಣದ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಬೇರೊಂದ್ ಕಡೆ ಏನ್ ಹೇಳಿದ್ದಾರೆ ಅಂತಂದ್ರೆ ಜಾನಂತೋಪಿ ಅಂತ ಇಷ್ಟೇ ನೆನಪಿದ್ದಾರೆ. ಆ ಬೇರೊಂದು ಮಾತು ಬೇಕಂತೆ ಮಾಡ್ತಾರೆ ಅಂತದ್ದು. ಭಗವಂತನ ಗುಣವೈಭವಗಳು ಜಗತ್ತಿಗೆ ಪ್ರಕಟೀಕೃತ ಆಗಲಿ ಅಂತ ಮಾಡ್ತಾರೆ. ಅವ್ರಿಗೆ ಅಸುರಾವೇಶ ಎಲ್ಲಾ ಸಂದರ್ಭದಲ್ಲೂ ಬಂದಿರ್ತದೆ ಅಂತಲ್ಲ. ಕೆಲವು ಸರಿ ಬಂದಿರ್ತದೆ, ಕೆಲವು ಸರಿ ಅದು ಇಲ್ಲದೆ ಹೋದ್ರೂ ಭಗವಂತನ ಮಾಡುವ ನಾಟಕದಲ್ಲಿ ಅವರು ಒಂದು ಪಾತ್ರ ಮಾಡ್ತಾರೆ. ಆದ್ರಿಂದ ಈ ನಾಟಕಗಳಿಂದ ಜಗತ್ತಿಗೆ ಒಂದು ತತ್ವಜ್ಞಾನದ ಆವಿಷ್ಕಾರ ಆಗ್ತದೆ. ಅದಕ್ಕಾಗಿ ಮಾಡ್ತಿರ್ತಾರೆ. ಹಾಗಾಗಿ ಸಾಧ್ಯತೆಗಳು ಎರಡು. ಗೊತ್ತಿದ್ದು ಅವರು ಆ ನಾಟಕದಲ್ಲಿ ಪಾಲ್ಗೊಳ್ಳುವುದು, ಒಂದು ಅವ್ರಿಗೆ ಅದು ಗೊತ್ತಿಲ್ಲದೆ ತಮಗೆ ಇದು ಆ ಭಗವಂತನ ಮಹಿಮೆಯನ್ನೇ ಮರೆತು ಅವರು ಇಂಥ ಕಾರ್ಯಗಳನ್ನು ಕೂಡ ಮಾಡುವುದಿದೆ. ಈ ಎರಡನೇದಕ್ಕೆ ಅಸುರಾವೇಶವೇ ಒಂದು ಕಾರಣ. ಈ ದೇವೇಂದ್ರ ಮನ್ಮಥ ಇಬ್ಬರು ಕೂಡ ಒಂದೇ ಕಕ್ಷಾದಲ್ಲಿ ಬರುವಂತವ್ರು, ದೊಡ್ಡ ಜ್ಞಾನಿಗಳೇ. ಇಲ್ಲಿ ಬರುವಂತಹ ಮಾರುತ ಇದ್ದಾನಲ್ಲ ವಾಯು, ಅವನು ಭೂತವಾಯು, ಮುಖ್ಯ ಪ್ರಾಣ ಅಲ್ಲ, ಪ್ರವಾಹ ವಾಯು ಮೊದಲಾದವು. ಇವರೆಲ್ಲರಿಗೂ ಕೂಡ ಅಸುರನ ಆವೇಶ ಬಂದು ಹೋಗಿದೆ. ಈ ಅಸುರರ ಆವೇಶದಲ್ಲೂ ಕೂಡ ತಾತ್ಕಾಲಿಕ. ಅಥೈನಮೇವ ನಾಪ್ನೋತ್ ಯೋಯಂ ಮಧ್ಯಮ ಪ್ರಾಣ ಏವಮೇತ ದೇವತಾ ಪಾಪ್ಮನಾವಿದ್ಧಾ. ಇದೆಲ್ಲ ಉಪನಿಷತ್ತಿನಲ್ಲಿ ಕನಿಷ್ಠ 2-3 ಬಾರಿ ಬಂದಿದೆ. ಛಾಂದೋಗ್ಯ, ಬೃಹದಾರಣ್ಯಕ ಮೊದಲಾದ ಉಪನಿಷತ್ತುಗಳಲ್ಲಿ ಈ ದೇವತೆಗಳಿಗೆ ಪಾಪದ ಸ್ಪರ್ಶ ಇದೆ, ಆದ್ರೆ ಮುಖ್ಯ ಪ್ರಾಣನಿಗೆ ಪಾಪದ ಯಾವುದೇ ಸ್ಪರ್ಶ ಇಲ್ಲ ಅಂತ ಉಪನಿಷತ್ತುಗಳಲ್ಲಿ ಬಂದಿದೆ. ಅಥ ಏನಮೇವ ನಾಪ್ನೋತ್ ಯೋಯಂ ಮಧ್ಯಮ ಪ್ರಾಣ. ಈ ನಡುವಿನ ಪ್ರಾಣ ಇದ್ದಾನಲ್ಲ ಪರಮಾತ್ಮನೇ ಮುಖ್ಯ ಪ್ರಾಣ, ನಡುವಿನ ಪ್ರಾಣ ಇದ್ದಾನಲ್ಲ ಮಧ್ಯಮ ಪ್ರಾಣ ಅಂತ, ಇವನೊಬ್ಬನಿಗೆ ಆ ದುಷ್ಟ ಶಕ್ತಿಗಳು ಏನೂ ಕೂಡ ಮಾಡ್ಲಿಕ್ಕೆ ಸಮರ್ಥಗಳಾಗಲಿಲ್ಲ. ಉಳಿದವರೆಲ್ಲರನ್ನೂ ಕೂಡ ಅವರು ಪಾಪದ ಸ್ಪೃಷ್ಟರನ್ನಾಗಿ ಮಾಡಿ ಅವ್ರನ್ನ ಭ್ರಷ್ಟರನ್ನಾಗಿ ಕೂಡ ಮಾಡಿದ್ರು. ಇವನೊಬ್ಬ ಮಾತ್ರ ಅದನ್ನು ಉಳ್ಕೊಂಡ ಅಂತ ಆ ಉಪನಿಷತ್ತು ಮೊದಲಾದ ಕಡೆ
ಅದನ್ನ ವರ್ಣಿಸ್ತಾರೆ ಈ ಛಾಂದೋಗ್ಯದಲ್ಲಿ. ಏವಮೇತಾ ದೇವತಾ ಪಾಪ್ಮನಾ ವಿದ್ಧಾಹ ತಂಹ ಅಸುರಾಹ ರತ್ವಾ ವಿದಧ್ವಂಸು. ಈ ಉಳಿದ ದೇವತೆಗಳನ್ನು ಭ್ರಷ್ಟ ಮಾಡಿದರು ಈ ದೈತ್ಯರು. ಹಾಗೆ ಮುಖ್ಯ ಪ್ರಾಣನ ಬಳಿಗೆ ಬಂದು ಅವನನ್ನು ಕೂಡ ಧ್ವಂಸ ಮಾಡಲಿಕ್ಕೆ ಪ್ರಯತ್ನಿಸಿದರು. ಆದ್ರೆ ಯಥಾ ಅಶ್ಮಾನಂ ಆಖಣಂ ಮೃತ್ವಾ ವಿಧ್ವಂಸೇತ ಏವಂ ಹೈವ ವಿಧ್ವಂಸಮಾನಾಹ ವಿಶ್ವಂತೋ ವಿನೇಶು. ಒಂದು ದೊಡ್ಡ ಬಂಡೆಕಲ್ಲಿಗೆ ಮಣ್ಣಿನ ಹೆಂಟೆ ಬಡದು ಹೇಗೆ ಪುಡಿ ಪುಡಿ ಆಗ್ತದೋ ಹಾಗೆ ಈ ದೈತ್ಯರೆಲ್ಲ ಮುಖ್ಯ ಪ್ರಾಣನನ್ನ ಭೃಷ್ಟನನ್ನಾಗಿ ಮಾಡುವ ಪ್ರಯತ್ನ ಮಾಡಿ ವಿಶ್ವಂಚೋ ವಿನೇಶು ದಿಕ್ಕಾಪಾಲಾಗಿ ಹೋಗ್ಬಿಟ್ರು. ಏನೂ ಮಾಡ್ಲಿಕ್ಕಾಗದೆ ಎಲ್ಲರೂ ಕೂಡ ಓಡಿ ಹೋಗ್ಬಿಟ್ರು. ಸವಾಯೇಷ ದೇವತಾ ಏತಾಸಾಂ ದೇವತಾನಾಂ ಪಾಪ್ಮಾನಂ ಮೃತ್ಯುಂ ಅಪಹತ್ಯ ಅಥ ಏನಾಂ ಮೃತ್ಯುಂ ಅತ್ಯವಹತ ಸಾ ಯದಾ ಮೃತ್ಯುಂ ಮತಿ ಅಮುಚ್ಯತ ಸಹ ಅಗ್ನಿರಭವತ್ ಇತ್ಯಾದಿ ಶ್ರುತಿಶ್ಚ. ಒಂದು 2-3 ವೇದ ವಾಕ್ಯಗಳನ್ನ ಇಲ್ಲಿ ವರ್ಣನೆ ಮಾಡ್ತಾರೆ. ಬೃಹದಾರಣ್ಯಕ, ಛಾಂದೋಗ್ಯ ಮೊದಲಾದ ಮಾತುಗಳಿವೆಲ್ಲ. ಈ ಮುಖ್ಯ ಪ್ರಾಣ ಈ ದೇವತೆಗಳಲ್ಲಿರುವಂತಹ ಪಾಪದ ಸ್ಪರ್ಶ ಇತ್ತಲ್ಲ ಅದನ್ನೆಲ್ಲ ಸ್ವಚ್ಛ ಮಾಡಿದೆ. ಅದಾದ್ಮೇಲೆ ಅವರು ದೇವತೆಗಳೆಲ್ಲ ಸ್ವಚ್ಛ ಆದ್ಮೇಲೆ ಅವರನ್ನ ತಮ್ಮ ತಮ್ಮ ಊರ್ಧ್ವಲೋಕಗಳಿಗೆ ಕಳಿಸಿದ. ಅವರು ಎಲ್ಲಿ ಮೃತ್ಯುವಿನ ಉಪದ್ರವ ಇಲ್ಲವೋ ಅಲ್ಲಿಗೆ ಅವರನ್ನು ಕಳಿಸಿದ. ಅಂದ್ರೆ ಆಗಲೇ ಅವರನ್ನು ಮುಕ್ತರನ್ನಾಗಿ ಮಾಡಿದ ಅಂತಲ್ಲ, ಮುಕ್ತರನ್ನಾಗಿ ಮಾಡುವ ದಾರಿಯನ್ನ ಅವರಿಗೆ ಸುಗಮ ಮಾಡಿಕೊಟ್ಟ. ಇವು ವಾಕಿಗೆ ಅಭಿಮಾನಿಯಾದಂತಹ ಅಗ್ನಿದೇವ, ಅವನು ಅಗ್ನಿಲೋಕಕ್ಕೆ ಅಧಿಪತಿ ಆಗ್ತಾನೆ, ವಾಯುಲೋಕಕ್ಕೆ ಮತ್ತೊಬ್ಬ ಅಧಿಪತಿ ಆಗ್ತಾನೆ. ಹೀಗೆ ಅನೇಕ ಜನ ದೇವತೆಗಳು ಇರ್ತಾರೆ. ಸಹ ಅಗ್ನಿ ಅಭವತ್. ಹೀಗೆ ಅನೇಕ ದೇವತೆಗಳೆಲ್ಲ ಅನೇಕ ಥರದ ಸಮಸ್ಯೆಗಳಿಗೆ ಒಳಗಾಗ್ತಾರೆ. ಆಗ ಅವರೆಲ್ಲರನ್ನೂ ಕೂಡ ಶುದ್ಧರನ್ನಾಗಿ ಮಾಡಿ ಅವರಿಗೆ ಮುಕ್ತಿಯ ದಾರಿಯನ್ನ ಸುಲಲಿತವನ್ನಾಗಿ ಮಾಡಿಕೊಡುವ ಜವಾಬ್ದಾರಿ ಏನಿದೆ ಅದು ಈ ಮುಖ್ಯ ಪ್ರಾಣದಾಗಿರ್ತದೆ. ಮತ್ತೂ ಒಂದ್ ಕಡೆ ಇದೆ, ನಮಗೆ ಇದು ಈ ಮುಖ್ಯ ಪ್ರಾಣ ಆಖಣಾಶ್ಮ ಸಮ ತನ್ನ ಉಪಾಸನೆ ಏನಿದೆ ಅದೊಂದು 2-3 ಕಡೆ ಉಪನಿಷತ್ನಲ್ಲಿ ಬಂದಿದೆ ಅಂತ ನೋಡಿದ್ವಲ್ಲ. ಒಂದ್ ಕಡೆ ಬೃಹದಾರಣ್ಯದಲ್ಲಿ ಜಾಯಾಂಸಃ ಅಸುರಾಹ ಕ್ರಿಯಾಂಸೋ ದೇವಾಹ. ರಾಕ್ಷಸರೇ ಯಾವತ್ತು ಮೆಜಾರಿಟಿಯಲ್ಲಿದ್ರು, ಹೆಚ್ಚಿನ ಸಂಖ್ಯೆ ಅವ್ರದೇ. ಈ ದೇವತೆಗಳು ಕಡಿಮೆ ಸಂಖ್ಯೆಯರು. ಆಗ ದೇವತೆಗಳನ್ನ ಆ ರಾಕ್ಷಸರು ದೇವತೆಗಳು ಮಾಡುವ ಉಪಾಸನೆಯನ್ನ, ಸಾಮಗಾನದ ಉಪಾಸನೆಯನ್ನ ಅಂತಲ್ಲಿದೆ. ಸಾಮಗಾನದ ಮೂಲಕ ಭಗವಂತನನ್ನು ಆರಾಧಿಸಲಿಕ್ಕೆ ಅವರು ತೊಡಗಿದ್ರು ದೇವತೆಗಳು. ಆಗ ರಾಕ್ಷಸರು ಒಬ್ಬೊಬ್ಬರೇ ಬಂದು ಅವರ ಸಾಮಗಾನವನ್ನ ನಷ್ಟವನ್ನಾಗಿ ಮಾಡಿದರು. ಸಾಮಗಾನ ಮುಂದುವರಿಸಲಿಕ್ಕೆ ಬರಬಾರದು ಆ ಥರ ಮಾಡಿಬಿಟ್ರು. ಆದ್ರೆ ಮುಖ್ಯ ಪ್ರಾಣ ಆ ಸಾಮಗಾನದ ಉಪಾಸನೆಯನ್ನು ಮುಂದುವರಿಸಿದ. ಅವನ ಹತ್ರ ಬಂದು ಇವರು ಏನು ಪ್ರಯತ್ನ ಪಟ್ಟರು ಕೂಡ ಅವನ ಸಾಮಗಾನದ ಉಪಾಸನೆಯನ್ನ ನಾಶಪಡಿಸಿಕೊಳ್ಳಿಕ್ಕೆ ಆಗಲಿಲ್ಲ. ಹೀಗೆ ನಮ್ಮ ಉಪಾಸನೆಗೆ ಯಾವತ್ತಾದ್ರೂ ವಿಘ್ನ ಬರ್ತಿದ್ರೆ ಆ ಉಪಾಸನೆಯ ವಿಘ್ನ ಪರಿಹಾರಾರ್ಥವಾಗಿಯೂ ಕೂಡ ಮುಖ್ಯ ಪ್ರಾಣನ ಆಖಣಾಶ್ಮ ಸಮತ್ವ ಉಪಾಸನೆಯನ್ನ ನಾವು ಮಾಡಬೇಕು. ಹೀಗೆ ಆ ದೇವತೆಗಳೆಲ್ಲ ಅನೇಕ ಥರದ ವಿಘ್ನಗಳನ್ನ ಆ ಭಗವಂತನಿಗೆ ತಂದು ಒಡ್ಡಿದ್ರು. ನಾಕ್ಯ ಸುಖ ಅಂತಿದೆಯಲ್ಲ, ನಾಕ್ಯ ಸುಖ ಅಂತಂದ್ರೆ ಸ್ವರ್ಗದ ಐಶ್ವರ್ಯ, ಸ್ವರ್ಗದ ಭೋಗ ಇದೆಲ್ಲ ತನಗೂ ಸಿಗಬೇಕು ಅಂತ ಈ ನಾರಾಯಣ ಬಯಸಿದ್ದಾನೆ ಅಂತ ಇವ್ರು ತಿಳ್ಕೊಂಡಿದ್ರು. ಅಂಥದ್ದೊಂದು ಆಲೋಚನೆ ಬಂದಿತ್ತು ಅವರಿಗೆ. ಮುಖ್ಯವಾಯು ತಥೋ ಬ್ರುವನ್ ದೈತ್ಯಾಸ್ತಂ ವಾ ಸಂತೋ ಧ್ವಸ್ತಾಹ ನೇಶುಶ್ಚ ಸರ್ವಶಃ. ಪೂರ್ಣವಾಗಿ ಅವರು ನಷ್ಟರಾಗಿ ಹೋದರು. ಮುಂದೆ ಪರಮಾತ್ಮ ಏನ್ ಮಾಡಿದ ಅಂತಂದ್ರೆ ವಿಜ್ಞಾಯ ಶಕ್ರಕೃತಂ ಅಕ್ರಮಂ ಆದಿದೇವ ಪ್ರಾಹ ಪ್ರಹಸ್ಯ. ಭಗವಂತನಿಗೊಂದು ಬರೀ ಜೋರಾಗಿ ನಗುವಂತೆ ಆಗಿಬಿಡುತ್ತೆ. ಗತ ವಿಸ್ಮಯ ಯಜಮಾನಾನ್. ಭಗವಂತ ನಕ್ಕದ್ದು ನೋಡಿ ಇವರೆಲ್ಲ ನಡಿಗೆ ಹೋದ್ರಂತ ದೇವತೆಗಳು, ಅಷ್ಟು ಜೋರಾಗಿ ಅಟ್ಟಹಾಸ ಮಾಡಿ ನಕ್ಕ. ಮಾಭೈರ್ ವಿಭೋ ಮದನ ಮಾರುತ ದೇವವಧ್ವ ಗೃಹೀತನೋ ಬಲಿ ಮಶೂನ್ಯಮಿಮಂ ಕುರುಧ್ವಂ. ಹೇಳಿದಂತ ನಾರಾಯಣ ಮುನಿ, ವಿಭೋ ಮದನ, ಈ ಜಗತ್ತಿನಲ್ಲಿ ಯಾರು ಬೇಕಾದ್ರೂ ಹೇಗೆ ಬೇಕಾದ್ರೂ ಕುಣಿಸುವ ಶಕ್ತಿ ಉಳ್ಳಂತ ಮನ್ಮಥನೇ, ಮಾರುತನೇ, ದೇವವಧ್ವ ದೇವತಾಸ್ತ್ರೀಯರೇ ಅಪ್ಸರೆಯರೇ ಅಲ್ಲಿ ಬಂದಿದ್ದೀರಿ. ಮಾಭೈಹಿ, ಹೆದರಬೇಡಿ, ನಮ್ಮ ಆಶ್ರಮಕ್ಕೆ ಬನ್ನಿ, ನಾವು ಒಂದಿಷ್ಟು ನಿಮ್ಗೆ ಅತಿಥಿ ಸತ್ಕಾರ ಮಾಡ್ತೇವೆ.
ಅದನ್ನು ಸ್ವೀಕಾರ ಮಾಡಿ ಸ್ವಲ್ಪ ದಿವಸ ಇದ್ದು ಹೋಗಿ ಅಂತ ಅಪ್ಪಿಗೆ ಎಲ್ಲರಿಗೂ ಹೇಳಿದಂತೆ. ಈ ನಗುವಿನ ಬಗ್ಗೆ ಅನೇಕ ಬಾರಿ ಹೇಳಿದ್ದೇನೆ, ಏನು ಹೊಸದಲ್ಲ. ಅವನು ಈ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಈ ಕೌರವರ ಸಭೆಗೆ ಬಂದಾಗ ಅಲ್ಲಿ ನಕ್ಕ ಅಂತ ಹೇಳಿದ್ದೀನಿ. ಭಗವಂತನ ಪುಷ್ಪಹಾಸವನ್ನು ಕೆಲವು ಬಾರಿ ನಾವು ಅನುಸಂಧಾನ ಮಾಡಬೇಕು. ಭಾಗವತದ 2ನೇ ಸ್ಕಂದದಲ್ಲೂ ಕೂಡ ಅವನನ್ನು ಹೇಗೆ ಉಪಾಸನೆ ಮಾಡಬೇಕು ಅಂತ ಅವನ ನಗುವನ್ನ ಉಪಾಸನೆ ಮಾಡುವುದರ ಬಗ್ಗೆ ಕೂಡ ಹೇಳಿದ್ದಾರೆ. ಪುಷ್ಪಹಾಸ ಪ್ರಜಾಪತಿ ಅಂತ ಹೇಳಿ ವಿಷ್ಣು ಸಹಸ್ರನಾಮದಲ್ಲೂ ಕೂಡ ಹೂವಿನಂತೆ ಮೆಲುನಗೆ ಇದ್ದವನು, ಭಯಂಕರವಾದ ಅಟ್ಟಹಾಸ ಇದ್ದವನು ಕೂಡ. ನಾರಾಯಣ ವರ್ಮದಲ್ಲಿ ವಿದಿಕ್ಷು ದಿಕ್ಷೂರ್ಧ್ವಮತಸ್ತವಂತ ಅಂತರ್ಬಹಿರ್ಭಗವಾನ್ ನಾರಸಿಂಹ ಪ್ರಹಾಪಯನ್ ಲೋಕಭಯಂ ಸ್ವನೇನ ತೇಜಸ ಗ್ರಸ್ತ ಸಮಸ್ತ ತೇಜಾಹ. ಜೋರಾಗಿ ಅಟ್ಟಹಾಸ ಮಾಡ್ತಾನೆ ಅವನು ಅಂತ ಅವನ ವರ್ಣನೆ ಅಲ್ಲೂ ಕೂಡ ಇದೆ. ನಾರಾಯಣ ವರ್ಮದಲ್ಲೇ ಒಂದ್ ಕಡೆ 2 ಕಡೆ ಅದೆಲ್ಲ ಬಂದಿದೆ. ಹೀಗೆ ಆ ಭಗವಂತನ ಮೆಲುನಗೆಯನ್ನ, ಹೂವಿನಂತೆ ಮೆಲುವಾದ ನಗೆಯನ್ನ, ಅವನ ಭಯಂಕರವಾದ ಅಟ್ಟಹಾಸವನ್ನ ಎಲ್ಲವನ್ನು ಕೂಡ ಧ್ಯಾನ ಮಾಡಬೇಕು. ಅದು ದೇವತೆಗಳನ್ನು ಕೂಡ ನಡುಗಿಸಿದಂತಹ ನಗು, ದೇವತೆಗಳನ್ನು, ದೈತ್ಯರನ್ನ ಎಲ್ಲರನ್ನು ಕೂಡ ನಡುಗಿಸುವಂತಹ ನಗು, ನಮಗೆ ಆತ್ಮವಿಶ್ವಾಸದ ಭರವಸೆಯನ್ನು ತುಂಬುವಂತಹ ನಗು. ಇದೆಲ್ಲ ನಾವು ಧ್ಯಾನದಲ್ಲಿ ನಿತ್ಯ ಮಾಡ್ಕೋಬೇಕಾದದ್ದು. ಮಾಡಿರುವ ಶ್ರವಣ ಶ್ರುತವಾದ ವಿಷಯವೆಲ್ಲವೂ ಕೂಡ ನಿತ್ಯ ನಮ್ಮ ಧ್ಯಾನದಲ್ಲಿ ಸ್ವಲ್ಪ ಹೊತ್ತು ಧ್ಯಾನ ಮಾಡಿದ್ರು ಕೂಡ ಆ ಆಚರಣೆಗೆ ಅದು ಬರಬೇಕಾದಂತಹ ವಿಷಯ. ಅವನು ಏನ್ ಮಾಡಿದ, ದೇವತೆಗಳೆಲ್ಲ ಭಾರಿ ನಾಚಿಕೆ ಆಯ್ತಂತೆ. ಸೌರೀಡ ನಮ್ರ ಶಿರಸ, ಅವರು ತಲೆ ತಗ್ಗಿಸಿಬಿಟ್ರು ಅವನ ಎದುರಿಗೆ ಅಂತ. ಸಗರಣಂ ತಮೂಚು ಹೋ, ನಿನ್ನ ಪಾದಗಳಿಗೆ ನಾವು ನಮಸ್ಕಾರ ಮಾಡ್ತಾ ಇದ್ದೀವಿ. ನಿನ್ನ ಪಾದಗಳಿಗೆ ಯಾರು ನಮಸ್ಕಾರ ಮಾಡ್ತಾ ಇದ್ದಾರೆ, ಪಾದಕಮಲದಲ್ಲಿ ಯಾರು ಆಸಕ್ತರಾಗಿರ್ತಾರೆ ಅವರಿಗೆ ಯಾವತ್ತೂ ಕೂಡ ಯಾವ ಭಯವೂ ಇಲ್ಲ. ಹೀಗಿರುವಾಗ ನಿನಗೇನು ಭಯ ಇದೆ? ನಿನ್ನ ಪಾದಕಮಲದಲ್ಲಿ ಆಸಕ್ತರಾದಂತಹ ವ್ಯಕ್ತಿಗಳಿಗೆ ಭಯ ಇಲ್ಲ ಅಂದಮೇಲೆ ನಿನಗೆ ಸ್ವಯಂ ಆದಿದೇವನಾದಂತಹ ನಿನಗೆ ಈ ಜಗತ್ತಿನಲ್ಲಿ ಏನು ಭಯ ಇರ್ಲಿಕ್ಕೆ ಸಾಧ್ಯ? ಅಂತ ಸಕಲ ಭಯರಹಿತನಾದಂತಹ ಭಯನಾಶನಾದಂತಹ ವ್ಯಕ್ತಿ ನೀನು ಅಂತ ಹೀಗೆ ಅವನನ್ನ ಸೂಚಿಸಿದರು. ನೀನು ವಿಚಲಿತರಾಗಲಿಲ್ಲ. ನಮಗೆ ನಾವು ಯಾವತ್ತೂ ಕೂಡ ನಿನಗಾಗಲಿ, ನಿನ್ನನ್ನು ಆರಾಧನೆ ಮಾಡುವಂತ ಭಕ್ತರಿಗಾಗಲಿ ನಾವು ಯಾವತ್ತೂ ಯಾವ ಹಾನಿಯನ್ನು ಕೂಡ ಮಾಡುವಂಥವ್ರಲ್ಲ. ನಾವು ಹಾಗೇನಾದ್ರು ವಿಘ್ನ ಮಾಡಿದ್ರೆ ಅವನು ಆ ವಿಘ್ನಗಳನ್ನೆಲ್ಲ ದಾಟಿ ನಿನ್ನ ಬಳಿಗೆ ಬರೋದು ಹೇಗೆ? ಆದ್ರೆ ನಾವು ಇಂಥದನ್ನೆಲ್ಲ ಯಾಕೆ ಮಾಡ್ತೇವೆ? ಮತ್ತೆ ಬರುವಂತಹ ವಿಘ್ನಗಳನ್ನೆಲ್ಲ ಹೇಗೆ ಅವನು ದಾಟ್ಕೋಬೇಕು, ಅವನಿಗೊಂದು ಮಾರ್ಗ ತೋರಿಸ್ತಿರ್ತೇವೆ. ಬರುವ ವಿಘ್ನಗಳು ದೈತ್ಯರಿಂದಲೇ ಬರಲಿ, ಮತ್ತೆ ದೇವತೆಗಳಿಂದಲೇ ಬರಲಿ, ನಾನು ಮಾಡುವ ಕರ್ಮವೆಲ್ಲವೂ ಕೂಡ ಭಗವಂತನಿಗೆ ಅರ್ಪಿತ ಅಂತ ಅವನು ಮಾಡ್ತಾ ಹೋದ್ರೆ ಈ ವಿಘ್ನಗಳನ್ನ ಅನಾಯಾಸವಾಗಿ ಅವನು ದಾಟಬಹುದು. ಅದಕ್ಕಾಗಿ ನಾವು ಇಂಥ ಕಾರ್ಯಗಳನ್ನೆಲ್ಲ ಮಾಡ್ತಾ ಇರ್ತೀವಿ. ವಿಘ್ನ ಶಾಂತಿಗಾಗಿ ಭಗವಂತನನ್ನು ನಾವು ಯಾವತ್ತೂ ಕೂಡ ಆರಾಧಿಸಬೇಕು ಅಂತ ಶಾಸ್ತ್ರದಲ್ಲಿ ವರ್ಣನೆ ಇದೆ. ಭಾಗವತ ತಾತ್ಪರ್ಯ ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳಿದೆ ಅಂತಂದ್ರೆ, ಸ್ವಭಾಗಂ ಬಲಿಂ ದದತಃ ವಿಘ್ನಮೂರ್ಮಿ ಯದಿ ಭವಾನ್ ಪದಂ ಧತ್ತೆ ತರ್ಹಿ ನಾಣ್ಯಸ್ಯ ಬಲಿಹಿ. ನಿನ್ನ ಪೂಜೆಯನ್ನ, ನಿನಗೆ ಮಾಡಬೇಕಾದ ಪೂಜೆಯನ್ನ ನಿನ್ನ ಭಕ್ತ ನಿನಗೆ ಅರ್ಪಿಸಿದ್ರೆ ಇದು ಭಗವಂತನಿಗೆ ಅರ್ಪಿತ ಅಂತ ಅವನು. ಆದ್ರೆ ಆ ಪೂಜೆ ಎಲ್ಲವೂ ಕೂಡ ಭಗವಂತನ ಪೂಜೆ ಅಂತ ತಿಳ್ಕೊಂಡ್ರೆ, ಮತ್ತೆ ಆ ಭಕ್ತನ ವಿಘ್ನಗಳ ತಲೆಯ ಮೇಲೆ ನೀನು ನಿನ್ನ ಕಾಲನ್ನಿಟ್ರೆ ವಿಘ್ನ ಮೂರ್ಧಿ ಇಲ್ಲಿ ಭವಾನ್ ಪದಂ ಧತ್ತೆ. ಇಲ್ಲಿ ಇದು ಕೂಡ ನಾವು ಧ್ಯಾನ ಮಾಡ್ಬೇಕಾದಂತ ಒಂದು ಸಂಗತಿ. ಅದೇನು ಅಂತಂದ್ರೆ, ವಿಘ್ನದ ತಲೆ ಮೇಲೆ ಪಾದ ಇಡುವುದು ಅಂದ್ರೆ ಏನು? ವಿಘ್ನಕ್ಕೆ ಅಭಿಮಾನಿಯಾದಂಥ ಒಬ್ಬ ದೈತ್ಯ ಇರ್ತಾನೆ. ಆ ದೈತ್ಯನನ್ನ ಭಗವಂತ ವಾಮನಾವತಾರ ತಾಳಿದಂತೆ ಅವನನ್ನ ಮೆಟ್ಟಿ ಅವನನ್ನು ಧ್ವಸ್ತನನ್ನಾಗಿ ಮಾಡ್ತಾ ಇರ್ತಾನೆ. ಹೀಗೆ ನಮಗೆ ಏಕಾಗ್ರತೆ ಕೊರತೆಯಿಂದಾಗಿ ಅಥವಾ ಇನ್ನ ಲೌಕಿಕ ವ್ಯಸ್ತತೆಗಳಿಂದಾಗಿ ನಮಗೇನಾದ್ರೂ ಧ್ಯಾನ ಮತ್ತೆ ದೈನಂದಿನ ಆಚರಣೆಗಳನ್ನು ಸರಿಯಾಗಿ ಮುಂದುವರಿಸಲಿಕ್ಕೆ ಆಗದೆ ಹೋದ್ರೆ ಆ ಎಲ್ಲಾ ಸಂದರ್ಭದಲ್ಲಿ ಭಗವಂತ ವಿಘ್ನಗಳ ತಲೆಯ ಮೇಲೆ, ಅರ್ಥಾತ್ ಆ ವಿಘ್ನಗಳ ಅಭಿಮಾನಿಯಾದಂತಹ ದೈತ್ಯನ ತಲೆಯ ಮೇಲೆ ಯಾರು ಭಗವಂತ ಕಾಲಿಟ್ಟು ಅವ್ರನ್ನ ಮೆಟ್ಟುತ್ತಾ ಇದ್ದಾನೆ, ನಮ್ಮ ಆ ಸಾಧನೆ ಅಂತನ್ನೋದು ಸುಗಮವಾಗಿ ಆಗುವಂತೆ ಅವನು ಮಾಡ್ತಾ ಇದ್ದಾನೆ ಅಂತ ಧ್ಯಾನ ಮಾಡಬೇಕು. ಆ ಮೂಲಕ ವಿಘ್ನಗಳು ಪರಿಹೃತ ಆಗಿ ನಮ್ಮ ಸಾಧನೆ ಅನಾಯಾಸವಾಗಿ ಮುಂದುವರಿತದೆ. ಇದು ದೇವತೆಗಳು ಆ ಭಗವಂತನನ್ನ ಸ್ತುತಿಸಿದಂತ ಒಂದು ಕ್ರಮ. ಮುಂದೆ ಭಗವಂತನ ಮತ್ತೊಂದು ರೂಪವನ್ನು ಅವರು ಧ್ಯಾನಿಸ್ತಾರೆ.
ಈ ಇಲ್ಲೊಂದು ಶ್ಲೋಕವನ್ನು ಕೂಡ ವ್ಯಾಖ್ಯಾನದಲ್ಲಿ ಕೆಲವರು ಹೇಳ್ತಾರೆ, ಗುರುಗಳು ಪುರಾಣಿಕರು ಹೇಳ್ತಾರೆ, ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತೆ. ಸಾಮಾನ್ಯವಾಗಿ ವಕ್ರತುಂಡನಾದ ಗಣೇಶನನ್ನು ವಿಘ್ನ ಶಾಂತಿಗಾಗಿ ಪರಿಹರಿಸುವುದು ಎಲ್ಲ ಕಡೆ ಪ್ರಾರ್ಥಿಸುವುದು ಕೇಳಿ ಬರ್ತಿರ್ತದೆ. ಇದೊಂದು ವಿಶಿಷ್ಟವಾದ ಶ್ಲೋಕ. ಶುಕ್ಲಾಂಬರಧರನಾದಂಥ, ನೋಡಿ ಇಲ್ಲಿ ಪೀತಾಂಬರ ಧರತ್ವ ಇಲ್ಲ. ಇದನ್ನೆಲ್ಲ ಯಾಕಿದ್ದೆಲ್ಲ ಹೇಳಿರ್ತಾರೆ ಅಂದ್ರೆ ಧ್ಯಾನಕ್ಕೆ ಮನಸ್ಸಿನ ಪರದೆ ಮೇಲೆ ಇದನ್ನು ಮೂಡಬೇಕು ಅಂತ ಹೇಳಿರ್ತಾರೆ. ಶುಕ್ಲಾಂಬರಧರನಾದಂಥ, ಶಶಿವರ್ಣನಾದಂಥ, ಶ್ವೇತವರ್ಣನಾದಂಥ, ಚತುರ್ಭುಜವುಳ್ಳಂಥ ಭಗವಂತ, ಪ್ರಸನ್ನವಾದ ಮುಖವುಳ್ಳಂತಹ ಭಗವಂತನನ್ನ, ವಿಷ್ಣುವನ್ನ ಎಲ್ಲಾ ವಿಘ್ನಗಳ ಶಾಂತಿಗಾಗಿ ನಾವು ಧ್ಯಾನಿಸಬೇಕು. ಇದು ಕೆಲವರು ವಿದ್ವಾಂಸರು ಅದೇನು ನಂಗೆ ಸರಿ ಕಾಣಲಿಲ್ಲ, ಅದನ್ನು ಈಗ ವಿಮರ್ಶೆ ಮಾಡ್ತಿದ್ದೀನಿ. ಇಲ್ಲಿ ವಿಷ್ಣು ಅಂತಂದ್ರೆ ವಿಷ್ಣು ಶಬ್ದಕ್ಕೆ ಗಣೇಶ ಅಂತ ಅರ್ಥ ಮಾಡಿ, ಇತ್ತೀಚೆಗೆ ಕೆಲವರು ಮಾಡಿದ್ದು ಗಣೇಶ ಅಂತ ಅರ್ಥ ಮಾಡಿ, ಆ ಗಣೇಶನೇ ವಿಘ್ನ ಪರಿಹಾರ ಮಾಡುವನಾದ್ರಿಂದ ವಿಷ್ಣು ಶಬ್ದಕ್ಕೆ ಗಣೇಶ ಅಂತ ಅರ್ಥ ಮಾಡಬೇಕು ಅಂತ ಒಂದು ಚರ್ಚೆ, ಅದಕ್ಕೆ ಪ್ರತಿಯಾಗಿ ಮತ್ತೊಬ್ಬರು ಮಂಡನೆ, ಅದಕ್ಕೆ ಪ್ರತಿಯಾಗಿ ಇನ್ನೊಬ್ಬರದ್ದು ಮಂಡನೆ ಇಂಥದ್ದೆಲ್ಲ ನಡೆದಿತ್ತು. ಅದ ವಿಷ್ಣು ಶಬ್ದಕ್ಕೆ ವಿಷತೀತಿ ವಿಷ್ಣು ಅಂತ ಶಬ್ದ ಅದು. ಗಣೇಶನು ಕೂಡ ನಮ್ಮ ಒಳಗಿದ್ದು ನಮ್ಮನ್ನು ಪ್ರೇರಿಸ್ತಾ ಇದ್ದಾನೆ, ಅದರಿಂದ ವಿಷ್ಣು ಅಂತಂದ್ರೆ ಗಣೇಶನೇ ಅಂತ ಒಬ್ಬರು ವಿದ್ವಾಂಸರು ಅರ್ಥ ಮಾಡಿದ್ರು. ಅಷ್ಟೆಲ್ಲ ಕಷ್ಟಪಡ್ಬೇಕಾಗಿಲ್ಲ. ವಿಗ್ರಹವನ್ನು ಪರಿಹರಿಸ್ತಾನೆ ಭಗವಂತ ಅಂತ ಹೇಳಿ ಇಲ್ಲೇ ಈ ಭಾಗವತ ಶ್ಲೋಕದಲ್ಲೇ ಬಂದಿದೆ. ಅನೇಕ ಕಡೆ ಮತ್ತು ಕೂಡ ಇದು ಬಂದೇ ಬಂದಿರ್ತದೆ. ಮುಂದೆ ಒಂದ್ ಕಡೆ ಅದು ಬರೋದಿದೆ. ನಾನು ಅದನ್ನ ನಿನ್ನೆ ದಿವಸ ಹೇಳಿದ್ದೆ. ಅದು ಇವತ್ತು ಅಥವಾ ನಾಳೆ ಮತ್ತೆ ನಮ್ ಗಮನಕ್ಕೆ ಆ ಶ್ಲೋಕ ಬರ್ತದೆ. ಯಾಂಚಾನ್ಯಾನ್ ಪ್ರತಿಷೇಧ ವಿಘ್ನಹಾನಿಸ್ತು ತದ್ಯುಗೆ ಅವತೀರ್ಣ ಹರೇರ್ ಮೂರ್ತ್ಯ. ನಿನ್ನೆ ದಿವಸ ಅದನ್ನ ಹೇಳಿದ್ದೆ. ನಮ್ಮ ಉಪಾಸನೆಗೆ ವಿಘ್ನ ಏನು ಬಂದಿದೆ ಅದು ಪರಿಹೃತ ಆಗ್ಬೇಕಾದ್ರೆ ಆ ಯುಗದಲ್ಲಿ ಭಗವಂತನ ಯಾವ ರೂಪ ಅವತೀರ್ಣ ಆಗಿದೆ, ಅಥವಾ ಆ ಯುಗದಲ್ಲಿ ಯಾವ ಭಗವಂತನ ರೂಪವೂ ಅವತೀರ್ಣ ಅಲ್ಲದೆ ಹೋದ್ರೆ ಹಿಂದಿನ ಯುಗದಲ್ಲಿ ಯಾವ ಭಗವಂತನ ಯಾವ ರೂಪ ಅವತೀರ್ಣ ಆಗಿದೆ ಅದನ್ನು ಧ್ಯಾನಿಸಬೇಕು. ಅದನ್ನು ಗುರುವಾದವನು ಹೇಳಿಕೊಡ್ತಾನೆ. ಏನೂ ಆಗದೆ ಇದ್ರೆ ನರಸಿಂಹ ವರಾಹರನ್ನಾದ್ರೂ ಧ್ಯಾನ ಮಾಡ್ರಿ ಅಂತ ಭಾಗವತ ಶ್ಲೋಕ ಇದೆ. ಭಾಗವತ ತಾತ್ಪರ್ಯ ಶ್ಲೋಕ ಇದೆ. ಕಳೆದ ದಿವಸ ಅದನ್ನ ಹೇಳಿದ್ದೆ. ಅದು ನಾಳೆ ನಾಡ್ದು ಮತ್ತೆ ಇಲ್ಲಿ ಬಂದೇ ಬರ್ತದೆ. ಮುಂದೆ ಬರೋ ಶ್ಲೋಕವನ್ನು ನೆನಪು ಮಾಡ್ಕೊಂಡು ನಾನು ಮೊದಲೇ ಹೇಳಿದ್ದೆ ಅಷ್ಟೇ. ಹೀಗೆ ಭಗವಂತನೇ ವಿಗ್ರಹ ಪರಿಹಾರಕ ಅಂತನ್ನೋದು ಭಾಗವತ ತಾತ್ಪರ್ಯದಲ್ಲಿದೆ, ಭಾಗವತದಲ್ಲಿದೆ. ಅದಕ್ಕನುಸಾರವಾಗಿ ಶುಕ್ಲಾಂಬರಧರಂ ವಿಷ್ಣು ಅನ್ನೋದನ್ನು ಕೂಡ ವಿಷ್ಣುವಿಗೆ ಅನ್ವಿತ ಮಾಡಿಕೊಂಡೇ ಧ್ಯಾನಿಸುವುದೇ ಒಳ್ಳೆಯದು. ಅದು ಸುಮ್ಮನೆ ಗಣೇಶನಿಗೆ ಅದನ್ನು ಅನ್ವಿತ ಮಾಡಿಕೊಂಡು ಹೇಳೋದು ಅಷ್ಟೇ ಯಾಕೆ ಸರಿ ಕಾಣಲಿಲ್ಲ. ಬಹಳ ಅಂತಂದ್ರೆ ಗಣೇಶನ ಒಳಗಿದ್ದು ಇಂಥ ರೂಪದಿಂದ ಅವನು ಕೂಡ ಕಾರ್ಯನಿರ್ವಹಿಸ್ತಿದ್ದಾನೆ ಅಂತ ಹೇಳಬಹುದು. ವಿಷ್ಣು ಶಬ್ದಕ್ಕೆ ಗಣೇಶ ಅಂತ ಅರ್ಥ ಮಾಡೋದು ಯಾಕೋ ಅಷ್ಟು ನನಗೆ ಸಮಂಜಸವಾಗಿ ಕಾಣಲಿಲ್ಲ.